ಸುಬ್ಬಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಮಹೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸುಬ್ಬಣ್ಣವರೇ, ನಿಮ್ಮ ಬಗ್ಗೆ. ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸ್ಬಾ ಹೋಬಳಿ ಸೂರಹಳ್ಳಿ ಗ್ರಾಮ. ನನ್ನ ಹೆಸರು SG ಸುಬ್ಬಣ್ಣ ಅಂತ. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ಗುರುಸಿದ್ದಪ್ಪ ಅಂತ, ನಮ್ಮ ತಾಯಿ ಗುರುಸಿದ್ದಮ್ಮ ಅಂತ. ಜಮೀನು ಎಷ್ಟಿತ್ತು? ಜಮೀನು ನಮ್ಮ ತಂದೆ ನನಗೇನು ಕೊಟ್ಟೇ ಇಲ್ಲ. ಯಾಕೆ? ಅದು ಮಾರ್ಕೊಂಡ್ರು ಅವರು. ಇದಕ್ಕೆ ಗೈತಿರ್ನಿಲ್ಲ. 30 ಎಕರೆ ಜಮೀನ 3,000 ರೂಪಾಯಿ ಕೊಟ್ಬಿಟ್ರು ಅವರು. 30 ಎಕರೆನ, ಇನ್ನೊಂದು 6 ಎಕರೆನ ಅದನ್ನು ಕಡಿಮೆಲಿ ಕೊಟ್ಬಿಟ್ರು. ಪುನಃ 3 ಎಕರೆ ಜಮೀನಿತ್ತು, ಅದು 250 ರೂಪಾಯಿಗೆ ನಮ್ಮ ಚಿಗಪ್ಪಜಿಗ ಕೊಟ್ಬಿಟ್ರು. ಅದೇನೋ ಪಂಚಾಯತಿಲಿ ತೀರ್ಮಾನ ಆಗಿತ್ತಂತ. ಸರಿ. ನನ್ನ ಮಕ್ಕಳು ಬರ್ಕೊಟ್ಬಿಡು, ವಾಪಸ್ ದುಡ್ಡು ಕೊಡ್ತೀನಿ ಅಂತ. ಅವ್ರು ತುಂಬ ಒಳ್ಳೆಯವರು ನಮ್ಮ ಚಿಗಪ್ಪಜಿ. ಆಗ ಪಂಚಾಯತಿಯವರೆಲ್ಲ ತೀರೋದ್ರು. 80ನೇ ಇಸ್ವಿಲಿ ನಾನು ಹೋಗಿ ಕೇಳಿದೆ ಅವರ. ಅವಾಗೊಂದು ಕಾನೂನು ಬಂದಿತ್ತು, ಫ್ರೀ ಖಾತೆ ಅಂತ ಬಂದಿತ್ತು. ಶಾನ್ ಬಾಗ್ರು ನಮ್ಗೆ ಆಪತ್ರು. ಆಗ ಮಾಡಿಸ್ಕೊಬಿಡಿ ಸುಬ್ಬಣ್ಣ, ಈಗ ಅನುಕೂಲ ಅದ, ದುಡ್ಡು ಖರ್ಚಿಲ್ಲ, ನನಗೇನು ಕೊಡಬೇಡಿ ಫೀಜ, ಸರ್ಕಾರದ ಫೀಸ್ ಕೊಡ್ಬೇಡಿ 25 ರೂಪಾಯಿ ಅಂದರು. ಅದು ಕೊಡೋಕ್ಕೂ ಕಷ್ಟ ಇತ್ತು ನಂಗೆ. ನಾನು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡಿದ್ದವ, ಶಾವಣೆ ಶ್ರಮ, ಊಟಕ್ಕಿಲ್ಲ. ವಿದ್ಯಾಭ್ಯಾಸ ಏನು ಸುಬ್ಬಣ್ಣ? 3ನೇ ಕ್ಲಾಸು ಅಷ್ಟೇ ಸರ್ ಓದಿದ್ದು. ಆಗ ಮರಳಲ್ಲಿ ಬರೆಸ್ತಿದ್ರು. ಸರಿ ಸರಿ. ಒಂದು ಚಿಕ್ಕಪ್ಪಂಗೆ ಹೇಳಿ ಜಮೀನು ಮಾಡಿಸ್ಕೊಂಡ್ರಿ. ಎಷ್ಟು ಎಕರೆ ಜಮೀನ? 3 ಎಕರೆ ಜಮೀನು. 3 ಎಕರೆ. ಅವರು 250 ರೂಪಾಯಿ ಕೊಡ್ಬೇಕಾಯ್ತಲ್ಲ. ಹೋಗಿ ಇಷ್ಟೊತ್ತಲ್ಲಿ ಕೇಳಿದ್ರ ಯಾರ್ಯಾರು ಬರಬೇಡ ಅಂತ ಹೇಳ್ತಾರ ಅಂದ್ಬಿಟ್ಟು 9 ಗಂಟೆ ರಾತ್ರಿಲಿ ಅವ್ರ ಮನೆಗೆ ಹೋದೆ ನಾನು. ಹೋಗಿ ಅಪ್ಪಾಜಿ ಇದ್ದಾರೆ ಚಿಕ್ಕವ್ವ ಅಂದೆ. ಅವರ ಬಪ್ಪ ಊಟ ಮಾಡು ಅಂದರು. ಇಲ್ಲ ಮಾಡ್ತೀನಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ನೀವು ಲೋನ್ ಅಂತ ಹೇಳಿದ್ರಿ, ತಗೊಂಬಿಟ್ಟಿನಿ, ಎತ್ತುಗಳನ್ನೂ ತಂದ್ಬಿಟ್ಟಿನಿ. ಈಗ ನನಗೆ ನೋಟಿಸ್ ಬಂದ್ಬಿಟ್ಟದ, ನಿನ್ನ ಹೆಸರು ಜಮೀನಿಲ್ಲ, ಲೋನ್ ತಗೊಂಡಿದೆ ಅಂತ. ಒಂದು ಸ್ವಲ್ಪ ಕಿರ್ಕುಲ್ ಬಂಧನ ಆಯ್ತು ತಕ್ಕಪ್ಪಾಜಿ. ನೀವು ದಯಮಾಡಿ 250 ರೂಪಾಯಿ ಕೊಟ್ಟಿದ್ದಾರೆ, 2,500 ರೂಪಾಯಿ ತಗೊಳ್ಳಿ, ನೀವು ನಿಮ್ಮ ಹೆಸರು ಹೇಳ್ಕೊಂಡು ನಾನು ಒಂದು ಜ್ಯೋತಿ ಎತ್ತೀನಿ ಅಂತ ಹೇಳಿದೆ. ಆಯಿತು ಕಂದ, ನಿಮ್ಮ ಅಪ್ಪ ಕೇಳಿದ್ರು, ನಿಮ್ಮ ಅಣ್ಣ ಕೇಳಿದ್ರು, ನಿಮ್ಮ ಚಿಕ್ಕಪ್ಪ ಕೇಳಿದ್ರು, ಯಾರಿಗೂ ಬರೋನಿಲ್ಲ ನಾನು. ನೀನು ಶ್ರಮಪಟ್ಟು ಜ್ಯೋತಿ ಎತ್ತಾಯಿದ್ದೆ, ನಿಂಗೆ ಬರ್ಕೊಡ್ತೀನಿಕಪ್ಪ ಅಂದ್ಬಿಟ್ಟು ಬರ್ಕೊಟ್ರು ಸರ್. ಏನೇನು ಬೆಳೆ ಬೆಳೆದ್ರಿ ಫಸ್ಟು? ಇಪ್ಪನೆಲ್ಲ ಕಡ್ಡಿ ಹಾಕಿದ್ದು. ಇಪ್ಪನೆಲ್ಲ ಕಡ್ಡಿ ಹಾಕಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಪರವಾಗಿರಲಿಲ್ಲ. 12 ರೂಪಾಯಿ ಎಷ್ಟು ರೈಟು. ಮರಳಿಗೆ ಹೋಗಿ ಮಾರ್ತಿದ್ದು. ಹಾಗೆಲ್ಲ ಮಾಡಿ ಅದನ್ನು ಕಿತ್ತಾಕ್ಬಿಟ್ಟು ಹತ್ತಿ ಹಾಕೋಕ್ಕೆ ಶುರು ಮಾಡಿದ್ವು. ಹತ್ತಿಲಿ ಒಂದಷ್ಟು ವರಮಾನ ಸಿಕ್ತು. ಆಗ ನಾನು ಈ ಗಾರ ಕೆಲಸ ಕಲ್ತ್ಕೊಂಡಿದ್ದೆ. ಒಳ್ಳೆಯ ಕೆಲಸ ಮಾಡ್ತಿದ್ದೆ, ಅದರಲ್ಲಿ ಒಂದಷ್ಟು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೆ ದುಡ್ಡು. ಪುನಃ ಇತ್ತೀಚೆಗೆ ಸರ್ಕಾರದವರು, ಜಿಲ್ಲಾ ಪಂಚಾಯತಿಯವರು ನನ್ನ ಕೆಲಸ ನೋಡಿಬಿಟ್ಟು ಅವರು ಸೇರಿಸ್ಕೊಂಡ್ರು. ನಮ್ಮ ಇದರಲ್ಲಿ ನೀನು ಕಾಂಟ್ರಾಕ್ಟ್ ಮಾಡಿಸಪ್ಪ, ನೀನು ಒಳ್ಳೆ ಮಸ ಅಂತ. ಅವ್ರ ಒಂದು 6 ವರ್ಷ ಮಾಡಿಸ್ದೆ. 2000 ಇಸ್ವಿಲಿ ಬೋರ್ ಹಾಕ್ಸ್ಬೇಕಾಯಿತು. ಸೆಸ್ಟ್ ಮಾಡಿಸ್ಬಿಟ್ಟು ಬೋರ್ ಹಾಕಿಸ್ದೆ. 255ಕ್ಕೆ ನೀರು ಸಿಕ್ತು. 280ಕ್ಕೆ ಕ್ಲೋಸ್ ಆಯಿತು. ಭಾರಿ ಅದ್ದೂರಿ ನೀರು. ಆಮೇಲೆ ಕಬ್ಬು ಹಾಕಿದ್ಮೇಲೆ 6.5 ತಿಂಗಳಿಗೆ ಬಿತ್ತನಿಕೆ ಕಟಾವು ಮಾಡ್ಕೊಂಡ್ರು. 65 ಟನ್ ಕಬ್ಬು ಬೀಳ್ತು 1/4 ಎಕರ್ಗೆ. ಭಾಳ ಅದ್ದೂರಿ ಬೆಳೆ ಅದು. ಪುನಃ ಹಂಗೆ ಮಾಡ್ಕೊಂಡು ಕಂಟ್ರಾಕ್ಟ್ ಬಿಟ್ಬಿಟ್ಟು ನಾನು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದು ಬರೋ ಗಂಟ ಬೇಕಿಲ್ಲ ನನ್ನಿನ್ನು. ಆಮೇಲೆ ಆಸಕ್ತಿ, ನಾನು 12 ವರ್ಷದಿಂದ ಜಮೀನು ಮೇಲೆ ಆಸಸ ನಂಗೆ. 3 ಎಕರೆ ಜಮೀನು ನಿಮಗೆ ಬಂದಿದ್ದಲ್ವಾ? ಈಗ ಎಷ್ಟದೆ ಜಮೀನು ನಿಮ್ಮ ಹತ್ರ? ಈಗ 5 ಎಕರೆ ಇದೆ. ಅಂದರೆ 2 ಎಕರೆ ಖರೀದಿ ಮಾಡಿದ್ರಿ? ಈಗ 2 ಎಕರೆ ತಗೊಂಡು 2005ರಲ್ಲಿ 2 ಎಕರೆ ತಗೊಂಡು. ಅದು ಇವನೇ ತಗಸು, ನೀ ತಗೊಂಡ್ರೆ ಇರ್ತೀನಿ, ಇಲ್ಲ ಅಂದರೆ ದೇಶಾಂತರ ಹೊಂಟೋಯ್ತೀನಿ, ಮದುವೆ ಮಾಡಿರ್ನಿಲ್ಲ. ಹೌದಾ? ಆಗ ನಿನ್ನ ಮಾತು ಪಾಸ್ ಮಾಡ್ತೀನಪ್ಪ ಅಂದ್ಬಿಟ್ಟು. ವ್ಯವಸಾಯದಲ್ಲೇ ಸಂಪಾದನೆ ಮಾಡಿದ್ದ ಸುಬ್ಬಣ್ಣವ್ರೆ? ಸರ್ ನಾನು ಕಾಂಟ್ರಾಕ್ಟ್ ಮಾಡಿಸ್ತಿದ್ರು, ಅದರಲ್ಲಿ ಏನೂ ಮಾಡ್ತಾನಿಲ್ಲ ಸರ್. ಆವಾಗ ಈಗ ಹೊಡ್ಕೋಬೇಕು ಅದು ಇದು ಏನಿಲ್ಲ ಸರ್. ಪ್ರಾಮಾಣಿಕ, ಈಗಲೂ ಪ್ರಾಮಾಣಿಕನೇ, ಅವತ್ತು ಪ್ರಾಮಾಣಿಕನೇ. ಆಯಿತು, ಸಂತೋಷ. ಈಗ ಮಹೇಶ್ ಅವರೇ, ನೀವು ನಮ್ಮ ಸುಬ್ಬಣ್ಣವರ ಮಗ ಅಲ್ವೇ? ಹೌದು ಸರ್. ನಿಮ್ಮ ವಿದ್ಯಾಭ್ಯಾಸ ಏನು? ವಿದ್ಯಾಭ್ಯಾಸ 5ನೇ ಕ್ಲಾಸ್ ಅಷ್ಟೇ ಸರ್. 5ನೇ ಕ್ಲಾಸ್. ಜಮೀನಲ್ಲಿ ನೀವು ಏನೇನು ಬೆಳೆ ಬೆಳಿತೀರಿ? ನಾವು ಅದೇ ಕಬ್ಬು, ಟೊಮೊಟೊ, ಸ್ವಲ್ಪ ತರಕಾರಿಗಳು, ಬಾಳೆ, ಮದ್ನೆ, ಈ ಥರ ತರಕಾರಿಗಳು. ನಮ್ಮ ಅಪ್ಪನ ಮಾರ್ಗದರ್ಶನದಿಂದ ಇನ್ನೆಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಇವ್ರ ಥರನೇ ಮಾಡಬೇಕು ನಾವು ಅಂದ್ಬಿಟ್ಟು ಸಿಟಿ ಬಿಟ್ಟು ಪುನಃ ಹಳ್ಳಿಗೆ ಬಂದ್ಬಿಟ್ಟು. ಹೌದಾ?
ಹೌದು. ಯಾವ ಸಿಟಿನಲ್ಲಿದ್ರಿ? ಇಲ್ಲೇ ಮೈಸೂರು ರಾಮಬಾಯಿ ನಗರ ಒಂದಷ್ಟು ದಿನ ಇದ್ದು, ಒಂದಷ್ಟು ದಿನ ಬಂಬು ಬಜಾರಲ್ಲಿದ್ದು. ಹಾಂ 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 ಹಾಂ. ಏನು ಮಾಡ್ತಾ ಇದ್ರಿ ಸಿಟಿ? ಗಾರೆ ಕೆಲಸ ಮಾಡ್ತಿದ್ದೋ. ಹಾಂ. ಬೇಡಪ್ಪ ಒಬ್ರು ಕೈ ಕೆಳಗೆ ಯಾಕೆ ಮಾಡೋದು, ನಾವೇ ನಮ್ಮದು ತಂದೆ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡಬೇಕು ಅಂದ್ಬಿಟ್ಟು ಹಾಂ 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 ಹಾಂ. ಪುನಃ ಊರಿಗೆ ಹೋಗಿ ಮರಳಿ ಈಗ ಜಮೀನು ಮಾಡ್ತಾ. ನಿಮ್ಮ ತಂದೆನೂ ಗಾರೆ ಕೆಲಸ ಮಾಡ್ತಿದ್ರಂತ? ಹೌದು, ಅವರು ಗಾರೆ ಕೆಲಸನೇ ಮಾಡ್ತಿದ್ದು. ಅಲ್ವಾ? ಅವರಿಂದ ಕಲ್ತಿದ್ದ ಅಥವಾ ನೀವೇ? ಇಲ್ಲ, ಅವರು ಕಲ್ಸೋದು ಬೇಡ, ನಮ್ಮ ಮಕ್ಕಳು ನಮ್ಮಂಗೆ ಆಗೋದು ಬೇಡ ಅಂತ ವ್ಯವಸಾಯನೇ ಮಾಡಿಸಿದ್ರು. ನಮ್ದೇನೋ ದುರಾದೃಷ್ಟಕ್ಕೆ ನಾವು ಪುನಃ ಮೈಸೂರಿಗೆ ಬಂದು ಕೆಲಸ ಕಲ್ತ್ಕೊಂಡು ಮಾಡ್ತಿದ್ದೋ. ಪುನಃ ಬೇಡ, ನಮ್ಮ ಆಸ್ತಿಲಿ ನಾವೇ ಮಾಡ್ಬೋದು, ಒಬ್ರ ಕೈ ಕೆಳಗೆ ಯಾಕೆ ಮಾಡಬೇಕು ಅಂದ್ಬಿಟ್ಟು ಪರ್ವೆ ಎಲ್ಲ ಈಗ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಚೆನ್ನಾಗಿದೆ. ಓಕೆ ಓಕೆ. ಅಂದರೆ ತರಕಾರಿ ಜಾಸ್ತಿ ಬೆಳಿತೀರಾ? ತರಕಾರಿ ಸಾವಯವನೇ ಎಲ್ಲ, ಗೊಬ್ಬರ ಏನು ಹಾಕಲ್ಲ ನಾವು, ಗೌರ್ಮೆಂಟ್ ರಾಸಾಯನಿಕ ಏನು ಹಾಕಲ್ಲ, ಎಲ್ಲ ಸಾವಯವ ಗೊಬ್ಬರನೇ ಹಾಕಲ್ಲ. ಒಟ್ಟು ಎಷ್ಟು ಎಕರೆನಲ್ಲಿ ಬೇಸಾಯ ಮಾಡ್ತಿರೋದು ನೀವು? 5 ಎಕರೆನೂ ಮಾಡ್ತಾಯಿದ್ದೀವಿ ಸರ್. ಅವರು ನಮ್ಮ ಅಪ್ಪಾಜಿ 2 ಎಕರೆ ಮಾಡ್ತಾವ್ರೆ, ಅವ್ರು ಸ್ವಂತವಾಗಿ ದುಡಿಮೆಯನ್ನು ಮಾಡ್ತಾವ್ರೆ. ನಮ್ಮದು 3 ಎಕರೆ ಮಾಡಕ್ಕೆ ಬಿಟ್ಟವ್ರೆ. 3 ಎಕರೆ? ಅಂದರೆ ಒಂದೇ ಬೋರ್ವೆಲ್ಲ? ಇಲ್ಲ, 2 ಇದೆ ಸರ್. ಇನ್ನೊಂದು ಬೋರ್ವೆಲ್ ನೀವು ಹಾಕ್ಸಿದ್ರಾ? ಇಲ್ಲ, ಇವರೇ ಹಾಕ್ಸ್ಕೊಟ್ಟಿದ್ದು, ಅಪ್ಪನೇ ಹಾಕ್ಸ್ಕೊಟ್ಟಿದ್ದು. ಹೌದಾ? ಫಸ್ಟೇ ಅದು ಬೋರು ನಮಗೆ ಕೊಟ್ಟಿರೋದೇ ಫಸ್ಟ್ ಬೋರು. ಬೇಲಿ ಹಾಕ್ಕೊಂಡಿದ್ದೀರಾ ಸುತ್ತ ಜಮೀನಿಗೆ? ಫೆನ್ಸಿಂಗು 2 ಬಾರಿ ಮಾಡಿದ್ದೀವಿ, ಇನ್ನು 2 ಬಾರಿ ಮಾಡಬೇಕು. ಹೌದಾ? ಸರಿ. ಈಗ ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇರೋದು ಮೈಸೂರು ಬಿಟ್ಟು ಹೋದ್ಮೇಲೆ? ಸರ್ ನಾನು ಸ್ಟಾರ್ಟಿಂಗಲ್ಲಿ ವ್ಯವಸಾಯನೇ ಮಾಡ್ತಿದ್ದು, 10 ವರ್ಷ ವ್ಯವಸಾಯ ಮಾಡಿದೆ. ಅವಾಗೆಲ್ಲ ಒಟ್ಟು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಿಲ್ಲ. ಈಗ ವಾಪಸ್ ಹೋಗಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು ಸರ್. 10 ವರ್ಷ. ಈಗ ಕಬ್ಬು ಯಾವ ಥರ ಬೆಳಿತೀರಿ ಹೇಳ್ರಪ್ಪ? ಕಬ್ಬು ಸರ್ ಎಕರೆಗೆ ನಮ್ಮ ಅಪ್ಪಾಜಿ ಮಾಡಿದಾಗ 100 ಟನ್ ಬೆಳೀತಿದ್ರು ಎಕರೆಗೆ. ಈಗ ಅಷ್ಟೊಂದು ನಾವು ಕೆಡಿಯೋಕ್ಕಾಗಲ್ಲ. ಏಕೆ ಆಗಲ್ಲ ಸರ್, ಅಷ್ಟು ಆಗ ಭೂಮಿ ಫಲವತ್ತಾಗಿತ್ತು. ರಾಸಾಯನಿಕ ಹಾಕಿ ಒಂದು ಸ್ವಲ್ಪ ರಾಸಾಯನಿಕ ಹಾಕಲ್ಲ ಅಲ್ಲ, ಹಾಕಿ ಬದಲು ಹಾಕ್ಬಿಟ್ಟಿದ್ವಲ್ಲ ಸರ್, ಗೊತ್ತಿಲ್ಲದೆ ಹಾಕ್ಬಿಟ್ಟಿದ್ವು ನಾವು. ಈಗ ಇವರು ಎರೆಹುಳ ತೊಟ್ಟಿ ಮಾಡಿ, ಇವರು ರಾಸಾಯನಿಕ ಬೇಡ ಅಂತ ತೊಟ್ಟಿಂದ ಈಗ ಒಂದು ಸ್ವಲ್ಪ ಫಲವತ್ತಾಯ್ತು ಅದ ಭೂಮಿ. ಒಂದು 60-70 ಟನ್ ಬೆಳಿಬೋದು ಎಕರೆಗೆ ಅಷ್ಟೇ. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? 2 ಎಕರೆ ಸರ್. 2 ಎಕರೆ. ಆಮೇಲೆ ತರಕಾರಿಗಳು? ಟೊಮೊಟೊ, ಬದನೆ, ಮನೆಗೆ ತರಕಾರಿ ಬೇಕಲ್ಲ. ಅಂದರೆ ಬರೀ ಮನೆಗಷ್ಟೇ ಬೆಳ್ಕತ್ತೀರಾ? ಇಲ್ಲ ಸರ್, ಮಾರಾಟನೂ ಮಾಡ್ತೀವಿ ಸರ್, ಮನೆಗೆ ಬೇಕಲ್ಲ, ಅದರದ್ದು ಉಳಿದು ಮಾರಾಟ ಮಾಡ್ಕೊಂತೀವಿ. ಹೌದಾ? ಎಲ್ಲ ಒಟ್ಲಾಕಿ ಸಸಿ ನೀವೇ ಮಾಡ್ಕೋತೀರಾ ಅಥವಾ ಸಸಿ ತನ್ಕೊಂಬಿಡ್ತೀರಾ? ಸ್ವಲ್ಪ ಹಾಕತ್ತೀವಿ, ಸ್ವಲ್ಪ ಸಾಲ್ಟ್ ಕಿಲ್ಟೇಜ್ ಆದ್ರೆ ತಗೊಂಬರ್ತೀರಿ. ಈಗ ಎಲ್ಲದಕ್ಕೂ ಹನಿ ನೀರಾವರಿ ವ್ಯವಸ್ಥೆನಾ? ಡ್ರಿಪ್ ಮಾಡ್ಕೊಂಡಿದ್ದೀವಿ, ಹನಿ ನೀರಾವರಿ ಡ್ರಿಪ್ ಮಾಡಿದ್ದೀರಿ? ಹೌದು. ಅಂದರೆ ನೀರನ್ನ ಪೋಲ್ ಮಾಡಲ್ಲ? ಪೋಲ್ ಇಲ್ಲ ಸರ್, ನೀರು ಪೋಲ್ ಇಲ್ಲ. ಒಳ್ಳೆ ನೀರಿದೆ, ಪೋಲ್ ಮಾಡೋಕ್ಕೆ ಅಲ್ಲ, ನೀರು ಚೆನ್ನಾಗಿದೆ ಅಂತ ಎಷ್ಟೋ ಜನ ಕಾಲುವೆ ಮಾಡಿ ಕಾಲುವೆ ಇಲ್ಲ ಸರ್, ಆ ಥರ ಮಾಡಿದ್ರೆ ಲಾಸ್ ಆಗುತ್ತಲ್ಲ ಸರ್. ಕಬ್ಬಿಗೆ ಏನು ಮಾಡ್ತೀರಿ ನೀರು ಹಾಯ್ಸಕ್ಕೆ? ಅದು ಡ್ರಿಪ್ಪೇ ಸರ್. ಕಬ್ಬು ಡ್ರಿಪ್ಪಲ್ಲೇ ಮಾಡಿದ್ದೀರಾ? ಓಹೋ, ಪರವಾಗಿಲ್ಲ. ಸುಬ್ಬಣ್ಣವ್ರೆ, ಹೆಂಗೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಆದ್ರಿ ಹೇಳಿ, ಮೊದಲಿಂದ ಕೊನೆ ತನಕ ಏನು ಕಷ್ಟಪಟ್ರಿ? ನನ್ನ ಶ್ರಮಕ್ಕೆ ಫಲ ಸಿಕ್ಕದ ಸರ್. ಭಾಳ ಕಷ್ಟಪಟ್ಟವ ನಾನು. ಇಲ್ದಿಯ ವಾರಗಟ್ಲ ಊಟ ಸಿಕ್ಕದೆ ಕಷ್ಟಪಟ್ಟವ. ಇಷ್ಟೆಲ್ಲ ಮಾಡ್ಕೊ ಬಂದಮೇಲೆ ದೇವರು ನನಗೆ ಒಂದು ದಾರಿ ತೋರಿಸ್ದ, ಒಳ್ಳೆ ನೀರು ಕೊಟ್ಟ. ಪುನಃ ಒಂದು ಜಮೀನು ತಗೊಂಡು 2 ಎಕರೆ ತಗೊಂಡು ಈಗ ನಾನು ಆ ಜಮೀನ ಮಾಡ್ತಾಯಿವ್ನಿ. 2 ಎಕರೆ ನೀವೇ ಮಾಡ್ತಿದ್ದೀರಿ? ನನಗೆ ಬಿಟ್ಕೊಟ್ರು ಇವರು, ನಾವು ಅಲ್ಲಿ ಬರಲ್ಲ, ನೀನು ಇದು ಮಾಡ್ಕ ಅಂತ. ಜಮೀನಲ್ಲೇ ಮನೆ ಮಾಡ್ಕೊಂಡಿದ್ದೀರಾ? ಒಂದು ಚದ್ರ ಕಟ್ಕೊಂಡಿನಿ ಸರ್. ನನಗೆ ಮಾತ್ರ ಒಂದು ಚದ್ರ. ಹೌದೇ? ಎಲ್ಲ ತೋಪಿದೆ ಸುತ್ತವೆ, ಚೆನ್ನಾಗಿದೆ. ಏನು ಮಾಡಿದಿರಿ 2 ಎಕರೆನಲ್ಲಿ ಹೇಳಿ ಸುಬ್ಬಣ್ಣವ್ರೆ? 2 ಎಕರೆನಲ್ಲಿ ಸಹ 50% ತೋಟಗಾರಿಕೆ, 20% ಅರಣ್ಯ, ಇನ್ನು 30% ಟೊಮೊಟೊ, ರಾಗಿ ಮತ್ತು ಜೋಳ, ಬದನೆ ಇವೆಲ್ಲ ಬೆಳ್ಕೊಳಕ್ಕೆ ಬಿಟ್ಕೊಂಡಿದ್ದೀನಿ. ಅರಣ್ಯ ಯಾಕೆ ಸುಬ್ಬಣ್ಣವ್ರೆ? ಸರ್ ಅರಣ್ಯಲ್ಲೇ ನಾನು ಇಂಪ್ರೂವ್ ಆಗಿರೋದು ಸರ್. 2000ನೇ ಇಸ್ವಿಲಿ ನಾನು ಬೋರ್ ಹಾಕಿಸ್ದೆ. ಬೋರ್ ಹಾಕಿಸ್ಮೇಲೆ ಅರಣ್ಯ ಇಲಾಖೆಗೆ ಹೋಗಿ ಸಸಿ ತಗೊಬರ್ಬೇಕು ಅಂತ. ಅದಕ್ಕೆ ಮೊದಲು ಏನಾಯಿತು ಆಗಂತಂದರೆ ಇನ್ಶೂರೆನ್ಸ್ ಕಟ್ಸ್ತಿದ್ದೆ ನಾನು ಇವ್ರಿಗೆಲ್ಲವೇ, ಮಕ್ಕಳಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ. ಎಷ್ಟು ಜನ ಮಕ್ಕಳು ಅಂದಾಗ ನಿಮಗೆ? ಇಬ್ಬರು ಗಂಡು ಮಕ್ಕಳು? ಇಬ್ಬರು ಗಂಡು ಮಕ್ಕಳಿಗೆ. ಆಗ ಅನ್ನಿಸ್ತು, ನಾವು ಯಾಕೆ ದುಡ್ಡು ಕಟ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸ್ಬೇಕು, ನಾವೇನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನಾವು ಅಲ್ಲೇ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಸೊಸೆ ಹಾಕಕ್ಕೆ ಶುರು ಮಾಡಿದೆ ಸರ್. ತೇಗ, ಸಿಲ್ವಾರ, ಹೆಬ್ಬೇವು, ಕೈಬೇವು ಇವೆಲ್ಲ ಹಾಕಕ್ಕೆ ಶುರು ಮಾಡಿದೆ. ಅದರಲ್ಲಿ ಲಕ್ಷಾಂತರ ರೂಪಾಯಿನ ವರಮಾನ ಸಿಕ್ತು ನಂಗೆ. ಹೌದೇ? ಈಗ ಹೋದ ಸಾರಿ ಒಂದು 70,000 ಕೊಟ್ಟು ಏನು ಹೆಬ್ಬೇವಿನ ಮರನ, ಪುನಃ ಈ ಸಾರಿ 55,000 ಕೊಟ್ಟು. ಅದಕ್ಕಿಂತ ಮೊದಲು ಒಂದು 50,000 ಕೊಟ್ಟಿದ್ದೆ. ಇವನ್ ಜಮೀನು ನೀನೇ ಮಾರ್ಕೊ ಹೋಗಪ್ಪ ಅಂದ್ಬಿಟ್ಟು, ನೀನೇ ಮಾರ್ಕೊ ಹೋಗು ಅಂದೆ. ಇವ ಮಾರ್ಕಣ್ಣ. ನಾನು ಮಾರದ ಕೊನೆಗೆ ನಾವು ನಡಿಕಣ್ಣಿಲ್ಲ, ಮಗನಿಗೆ ಕೊಟ್ಬಿಟ್ಟೆ, ಕಿರಿ ಮಗನಿಗೆ ಕೊಟ್ಬಿಟ್ಟೆ. ಅವ್ನು ಇಲ್ಲೇ ನನ್ನ ಮೈಸೂರಲ್ಲಿ. ಆಯ್ತಾಯ್ತು.
ಎಷ್ಟೆಷ್ಟು ಮರ ಹಾಕಿದ್ರಿ? ಒಂದು 50 ಎಬ್ಬೆ ಹಾಕಿದೆ, ಹಾಂ, ಒಂದು 40 ಸಿಲ್ವರ್, ಒಂದು 50 ತೇಗ. ಅದು 2 ಎಕರೆಲ್ಲಿ ಈಗಲೂ ಸೂಪರಾಗಿ ಬೆಳೆದವಳ್ಳಿ. ತೇಗ ಎಲ್ಲ ಬೆಳೆದಿದೆ ಚೆನ್ನಾಗಿ. ಬೆಳೆದಿದೆ ಸರ್. ಹಾಂ, ಈಗ ಅರಣ್ಯದ ಬೆಳೆ ಬೆಳೆದ್ರಲ್ಲ ನೀವು, ಕಟಾವು ಮಾಡಿ ಮಾರಾಟ ಮಾಡಿದ್ರಿ, ದುಡ್ಡು ಬಂತು ಸರಿ. ಜಮೀನ್ಗೆ ಏನು ಅನುಕೂಲ ಆಯಿತು ಈ ಕಾಡನ್ನ ಬೆಳೆದಿದ್ರಿಂದ? ಜಮೀನ್ಗೆ ಸಹ ಈಗ ಬಂದು ನೋಡಿದ್ರು ಈ ತರ್ಗು ಅಂಡಾಡ್ತಿರ್ತಾವ ಅಲ್ಲಲ್ಲಿ. ತರ್ಗಿದ ಎಲ್ಲಾದ್ರೂ ತರ್ಗು ಹೊಲಲೆಲ್ಲ ಅಂಡಾಡ್ತಾ. ಆಮೇಲೆ ನಾನು ಆಗ ನಿಮ್ಮ ಆಶ್ರಯ, ನಿಮ್ಮ ಅನಿಸಿಕೆ ಏನು ಹೇಳ್ತಿದ್ರಿ ನೀವು ಅದೆಲ್ಲನೂ ತಿಳ್ಕೊಂಡು ಅದನ್ನು ಮಾಡೋಕ್ಕೆ ಶುರು ಮಾಡಿದೆ. ಎರೆಹುಳ ತೊಟ್ಟಿ ಇದೆ, ಜೀವಸಾರ ಘಟಕ ಇದೆ, ಬಯೋವೆಟ್ಚರು ಅದಿದೆ, ಬಯೋಡೈಜೆಸ್ಟ್ ಅದಿದೆ, ಮತ್ತು ಜೀವಾಮೃತ ಮಾಡ್ತೀನಿ ಯಾವಾಗಲೂ ಹೊಲದಲ್ಲಿ ಇರುತ್ತೆ. ಈಗ ಒಂದು 3,000 ಗುಳಿ ಟೊಮಟೊ ಹಾಕಿದೆ. ಆ ಟೊಮಟೆಗೆ ನೋಡೋವಾಗಂತ ಅಂದ್ಬಿಟ್ಟು ಅದನ್ನೇ ಸ್ಪೇರ್ ಮಾಡೋದು, ಜೀವಾಮೃತ ಮತ್ತು ಜೀವಸಾರ ಅದನ್ನೇ ಸ್ಪೇರ್ ಮಾಡೋದು, ಹಂಗೆ ಮಾಡಿದೆ. ಈಗ ಸೂಪರ್ ಆಗದ ಸಹ ಅದು. ಗಿಡಕ್ಕೆ ಬಿಟ್ಟಿದೆ ಒಂದೊಂದು 100 ಮಿಲಿ 1-2 ಸಾರಿ ಬಿಟ್ಟಿದೆ. ಟೊಮಟೊ ಚೆನ್ನಾಗಿದೆ ಈಗ. ಆಯಿತು. ನಿಮ್ಮತ್ತು ಈಗ ನೀವು 30% ಕಾಡು ಅಲ್ವೇ? 20% ಕಾಡು. ತೋಟಗಾರಿಕೆ ಎಷ್ಟು %? 50% ಇದೆ ಸರ್. ಏನು ಮಾಡಿದಿರಿ ತೋಟಗಾರಿಕೆ? ಹೇಳ್ತೀನಿ ಸರ್. ಮೀನು, ತೆಂಗು ಸುತ್ತವೆ ಒಚ್ಚೋರಿ ಬರಲಿ 2 ಲೈನ್ ಹಾಕಿನಿ. ಸುತ್ತ ತೆಂಗು ಹಾಕಿದೆ? ಸುತ್ತ ತೆಂಗು. ಎಷ್ಟು ತೆಂಗು ಬಂದಿದೆ? ಒಟ್ಟಿಗೆ 100 ಬರುತ್ತೆ ಸರ್. 102, 103 ಬರುತ್ತೆ. ಮಧ್ಯದಲ್ಲಿ ಏನು ಮಾಡೀನಿ ಅಂದ್ರೆ ಪೂರ್ವ ಪಶ್ಚಿಮ 60 ಅಡಿ, ಉತ್ತರ ದಕ್ಷಿಣ 30 ಅಡಿ ಈ ಬೆಳೆ ಹಾಕಿ ಅದು ಮಾಡಿ. ಈಗ ಅದ್ರೊಳಗೆ ಅಡಿಕೆ ಹಾಕಿದ್ದೀನಿ, 1 ವಾರ ಆಗಿದೆ. ಅದ್ರ ಮಧ್ಯೆ ಇದಾಕಬೇಕು ಅಂತ, ರಸಬಾಳೆ ಹಾಕ್ಬೇಕು ಅಂತ, ನಂಜನಗೂಡು ರಸಬಾಳೆ ಹಾಕ್ಬೇಕು ಅಂತ. ಈಗ ತೆಂಗು ಹೇಳಿದೆ ಸರ್. ಮಾವು ಅದೊಂದು 25 ಗಿಡ ಅದು ಪಲ್ಯ. ಯಾವುದು ಮಾವು? ಇದು ಬಾದಾಮಿ ಸರ್. ಬಾದಾಮಿ. ಅದು ಹತ್ತಿರ ಆಗ್ಬಿಡ್ತು ಅಷ್ಟೇ. ಅದೊಂದು ತಪ್ಪು ಮಾಡ್ಕೊಂಡು ನಾನು, ಯಾರೋ ಒಬ್ರು ಮಾಡಿರೋ ಅದು ನೋಡ್ಬಿಟ್ಟು ಮಾಡ್ಬಿಟ್ಟು ಇಷ್ಟು ಬೆಳೆ ತಗೊಳೋದು ಗೊತ್ತಿಲ್ಲ. ಇದು ಅದ್ದೂರೇ ಬಂದ್ಬಿಟ್ಟದ ಬೆಳೆ ಮಾವು. 3ನೇದು ಸಪೋಟ, 4ನೇದು ಹಲಸು ಮಾತ್ರ ಸೂಪರು ಸಹ. ಇವು ಇಟ್ಕೊಳಕ್ಕಾಗಲ್ಲ ಕೂದ್ರೆ. ಸರಿ 6 ಬಿಟ್ಟಿತ್ತು, ಈ ಸರಿ ಎತ್ಬಿಟ್ಟದ. ಒಂದು 6 ವರ್ಷ ಸೊಸಿ ಸಹ ಅದು. ಒಂದೇ ಗಿಡ ಹಾಕಿರೋದು ಹಲಸು? 4 ಇನ್ನೂ ಬಂದಿಲ್ಲ ಅವು. ಈಗ ಒಂದು ಬಿಟ್ಟದ 7 ಆಯಿತು, ಇನ್ನು ಬಿಟ್ಟಕ್ಕೆ ಬಂದಿಲ್ಲ. ಬೆಟ್ಟದ ನೆಲ್ಲಿ ಇದೆ, ಸೀಬಿ ಇದೆ, ಇಂಬೆ ಇದೆ, ಕಿತ್ಲಿ ಇದೆ, ಶೇಬಿದೆ, ಪಣ್ಣೇರ್ಲ ಇದೆ, ಜುಮ್ನೇರ್ಲ ಇದೆ. ಫಲ ಬಿಡ್ತಾ ಅದ ಜುಮ್ನೇರ್ಲ. ಸೇಬು ಬಿಟ್ಟದ? ಸೇಬು ಇನ್ನೂ ಬಿಟ್ಟಿಲ್ಲ ಸರ್. 2 ವರ್ಷ ಆಗದ ಹಾಕಿ ಅಷ್ಟೇ. ಸರಿ. ಹೂವಾಗಿತ್ತು, ನಿಂತಿಲ್ಲ. ಎಲ್ಲ ಥರ ಹಣ್ಣಿನ ಬೆಳೆ ಹಾಕೊಂಬಿಟ್ಟಿದ್ರಿ? ಪಣ್ಣೇರ್ಲನೂ ಇದೆ, ದಾಳಿಂಬೆ, ಪಪ್ಪಾಯ. ದಾಳಿಂಬೆ ಅದ, ಪಪ್ಪಾಯ ಅದ, ಮತ್ತು 2 ವಿಳ್ಯದೆಲೆ ಇದೆ, 4 ಕಾಡು ಮೆಣಸು, ಏಲಕ್ಕಿನೂ ಹಾಕಿನಿ ಸಹ. ಇನ್ನೂ ಫಲಕ್ಕೆ ಬಂದಿಲ್ಲ. ಅದೊಂದು 4 ಗಿಡ ಹಾಕಿನಿ. ಪರವಾಗಿಲ್ಲ, ತೋಟ ಮಾಡ್ಬಿಟ್ಟಿದ್ರಿ ಚೆನ್ನಾಗಿ. ಅದೆಲ್ಲ ಪೂರ್ತಿ ತೋಟ ಮಾಡಬೇಕು ಅಂತ ಸರ್ ನನ್ನ ಇದು ಏನೂ ಇಲ್ಲ ಸರ್. ಇದೊಂದು ಸ್ವಲ್ಪ ಹೇಳ್ತೀನಿ. ಈಗ ಇವ್ರ ಹೆಸರು ಜಮೀನು ಬರೆದಿಲ್ಲ ನಾನು, ನನ್ನ ಸಯಾರ ಜೊತೆ ಎಲ್ಲವೇ. ಇವರು ಆಟಗಳು ಸರಿ ಇದ್ದಾಗ ಆಗ್ಬಿಡುತ್ತೆ ಅಂದ್ಬಿಟ್ಟು, ಈಗ ದುಡ್ಡು ನಾಸಕ್ಕೆ 80 ಲಕ್ಷ ಕೊಡ್ತಾರೆ ಅಂದ್ರೆ ಮಾರಾಕ್ ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಹೆಂಗಸರು ಬಿಟ್ರೆ ಮೊಮ್ಮಕ್ಕ ವಿಲ್ ಮಾಡ್ಬಿಟ್ಟಿನಿ ಸರ್. 3 ವರ್ಷ ಆಯಿತು. ಅಂದ್ರೆ ಮಕ್ಕಳ ಹೆಸರಿಗೆ ಬರೆದ್ರೆ ಮಾರ್ಬಿಡ್ತಾರೆ ಜಮೀನು? ಮಾರ್ಕಂತ ಮಾರ್ತಾರೆ ಸರ್. ಎದುರಿಗೆ ಅವನ ಹೇಳ್ತೀನಿ, ಮಾರ್ತಾರೆ ಇವರು. ಹೌದಾ? ಏನ್ರಿ ಮಹೇಶ್ ಅವರೇ? ಅದೇ ಸರ್, ಮೊದ್ಲಂಗಿತ್ತು ಮಾರೋ ಪರಿಸ್ಥಿತಿ ಆ ಥರ ಇತ್ತು. ಈಗೇನು ಅನ್ಸಲ್ಲ ಬಿಡಿ. ಈಗ ಎಲ್ಲ ಹೊರಗಡೆ ನೋಡಿದ್ವಲ್ಲ, ಎಲ್ಲ ವ್ಯವಸಾಯಕ್ಕೆ ಬರ್ತಾವ್ರ, ನಾವ್ಯಾಕೆ ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಈಗೇನು ಅನ್ಸಲ್ಲ. ಮೊದಲು ಮಾರಕ್ಕೆ ರೆಡಿ ಇದ್ದು. ಮಾರಕ್ಕಿಲ್ವಂತಲ್ಲ, ಆದರೂ ಈಗ ಮೊಮ್ಮಕ್ಳಿಗೆ ಹೇಳ್ಬಿಟ್ಟಿದ್ದೀರಾ? ಬರದೇ ಬಿಟ್ಟಿನಿ ಸರ್, ವಿಲ್ ಮಾಡ್ಬಿಟ್ಟಿನಿ. ಹೌದಾ? ವಿಲ್ ಮಾಡ್ಬಿಟ್ಟಿನಿ, ರಿಜಿಸ್ಟ್ರ್ ವಿಲ್ ಮಾಡ್ಬಿಟ್ಟಿನಿ. ಯಾಕಂದ್ರೆ ನಾನು ಶ್ರಮಕ್ಕೆ ಫಲ ಬೇಕು ಅಂದಲ್ಲ ಸರ್. ನನ್ನ ಶ್ರಮ ಅಷ್ಟು ಶ್ರಮ ಸರ್. ನೋಡಿದ್ರ ಸತ್ಯ ಹರಿಶ್ಚಂದ್ರ ಎಷ್ಟು ಕಷ್ಟಪಟ್ಟಿದ್ರು ಅಷ್ಟು ಕಷ್ಟಪಟ್ಟಿರೋ ನಾನು. ಆದ್ರೆ ಬೇರೆ ತಾವು ಕೈ ಚಾಚ್ತಿರ್ನಿಲ್ಲ. ಹಸ್ಕರಿದ್ರೆ ಇನ್ನೊಬ್ರು ತಮ್ಗೆ ಹೋಗಿ ಅದು ಇದು ಮಾಡ್ತಿರ್ಲಿಲ್ಲ, ಕಿರ್ಕುಳ್ ಬಂಧನ ಕೊಡ್ತಿರ್ನಿಲ್ಲ. ನನಗೆ ಕೊಟ್ಟರು, ಸಾಕಾಗಷ್ಟು ಕೊಟ್ಟರು. ಊರು ಬಿಟ್ಟೆಲ್ಲ ಓಡಿಸ್ಬೇಕು ಅಂತ ಕೊಟ್ಟರು. ನಾನು ಯಾವುದಕ್ಕೂ ದಕ್ಕನಿಲ್ಲ. ಈಗ 12 ವರ್ಷ ಆಯಿತು. ನನ್ನ ಯಾರು ನರ್ಕ ಕೊಡ್ತಿದ್ರು ಅವರೇ ಕರೆದು ಮಾತಾಡಿಸ್ತಾರೆ. ಪ್ರಪಂಚನೇ ಹಾಗೆ ಸುಬ್ಬಣ್ಣವ್ರೆ. ಹೇಳಿ ಮಹೇಶ್ ಅವರೇ, ಈಗ ನಿಮ್ಮ ತಂದೆ 2 ಎಕರೆನಲ್ಲಿ ಏನೇನು ಮಾಡ್ತಿದ್ರು ಅದನ್ನೆಲ್ಲ ನೀವು 3 ಎಕರೆನಲ್ಲಿ ಮಾಡ್ಬೋದಲ್ವೇ? ಜಾಸ್ತಿನೇ ಮಾಡ್ಬೋದು ಸರ್. ಅದಕ್ಕಿಂತ ಚೆನ್ನಾಗಿದೆ ಜಮೀನು. ಅಂದರೆ ನಾವು ಈಗ
ಮಾಡಬೇಕು ಅಂತ ಈಗ ಬಂದಿರೋದಲ್ವಾ. ಆಯ್ತು, 10 ವರ್ಷ ಆಯ್ತಲ್ರಿ ಬಂದು. 10 ವರ್ಷದಲ್ಲೇ 1-2 ವರ್ಷ ಬೇರೆಯವ್ರಿಗೆ ಗುತ್ತು ಕೊಟ್ಬಿಟ್ಟಿದ್ದು ಬಾಳೆಗೆ. ಹೌದಾ? ಹಾಂ ಹಾಂ ಹಾಂ. ಈಗ ಮಾಡಲೇಬೇಕು ಅಂದ್ಬಿಟ್ಟು. ಹಾಂ, ಅವ್ರು ಏನು ಮಾಡಿದ್ದಾರೆ ಅದೇ ತತ್ವ ಮಾಡಿದ್ರು ಸಹ, ಎಲ್ಲಿಗೂ ಮಾಡಿದ್ರು ಒಂದು ಸ್ವಲ್ಪನೇ ಇವರೇ, ನಾವು ಕೈ ಕೊಟ್ವಲ್ಲ, ಅದರಿಂದ ಮಧ್ಯೆ ಒಂದು ಸ್ವಲ್ಪ ಪೆಂಡಿಂಗ್ ಆಯಿತು. ಈಗ ಅದೇ ಥರ ಮಾಡಬೇಕು ಅಂದ್ಬಿಟ್ಟೆ ಈಗ ಫೆನ್ಸಿಂಗ್ ಎಲ್ಲ ಇವರೇ ಹಾಕಿದ್ದು, ಇನ್ನೆರಡು ಬರೀ ಹಾಕ್ಬಿಟ್ಟು ಈಗ ಶುರು ಮಾಡ್ತಾ ಇದೀವಿ. ಅಂದರೆ ನಿಮಗೆ ವ್ಯವಸಾಯದ ಮೇಲೆ ನಂಬಿಕೆ ಇರಲಿಲ್ವಾ ಅಥವಾ? ನಂಬಿಕೆ ಅಂದರೆ ಜನ ಅನ್ನೋದು ಅಲ್ಲಿ ಏನು ಮಾಡೋದು, 1000 ರೂಪಾಯಿ ಸಿಗುತ್ತೆ ಗಾರ ಕೆಲಸ ಮಾಡೋದು ಅಂತ ಈ ಥರಕ್ಕೆ ನಮಗೆ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ಟು ಅಷ್ಟೇ. ವ್ಯವಸಾಯದಲ್ಲಿ ಏನು ಲಾಸ್ ಆಗಲ್ಲ ಬಿಡಿ, ಯಾರಿಗೆ ನಮ್ಮ ಚಟಗಳು ಮಾಡಿ ಲಾಸ್ ಆಗೋದೇ ಹೊರತು ವ್ಯವಸಾಯ ಮಾಡಿ ಯಾರೂ ಲಾಸ್ ಆಗಲ್ಲ ಬಿಡಿ. ರಾಗಿ ಬೆಳ್ಕೊಂಡ್ರು ಜೀವನ ಮಾಡ್ಬೋದು. 10 ಗುಂಟೆ ರಾಗಿ ಬೆಳ್ಕೊಂಡ್ರು ಒಬ್ಬ ಮನುಷ್ಯನಿಗೆ ಆಗೋಷ್ಟು ಆಹಾರ, ಫ್ಯಾಮಿಲಿಗೆ ಆಗೋಷ್ಟು ಆಹಾರ ಬೆಳ್ಕೋಬೋದು. ನಮ್ಮ ವೈಯಕ್ತಿಕ ಇದಕ್ಕೆ ಮಾಡ್ಕೊಂಡು ವೇಸ್ಟ್ ಆಗೋದೇ ಹೊರತು ವ್ಯವಸಾಯದಲ್ಲೇನು. ಈಗ ನೀವು ನಿಮ್ಮ 3 ಎಕರೆ ಜಮೀನಲ್ಲಿ 3 ಎಕರೆ ಏನು ಸಂಪಾದನೆ ಮಾಡ್ತಿದ್ದೀರಿ? ಅದೇ ಸರ್ ಹೇಳಿದ್ನಲ್ಲ, ಕಬ್ಬು ಒಂದು 60 ಟನ್ನು ಅಂದರೂ 150 ಟನ್ ಆಗುತ್ತೆ. ಏನು ಬಣ್ಣಾರಿ ಶುಗರ್ ಫ್ಯಾಕ್ಟ್ರಿ ಬೆಳಿತೀರಾ? ಫ್ಯಾಕ್ಟ್ರಿ. ಸರಿ, ಆಮೇಲೆ ಕಬ್ಬೊಳಗಡೆ ಬೇರೆ ಏನು ಬೆಳೆ ಬೆಳೆಯಲ್ವಾ ನೀವು? ಬೀನಿಸ್ ಹಾಕ್ಬೋದು ಸರ್, ಸ್ಟಾರ್ಟಿಂಗಲ್ಲಿ ಹಾಕ್ತೀವಲ್ಲ ಬೀನಿಸ್ ಹಾಕೋಬೋದು. ಮತ್ತೆ ಗಿಡ ಹೈಟ್ ಆದಾಗ ಏನೂ ಬೆಳೆಯೋಕ್ಕಾಗಲ್ಲ. ಆಯಿತು, ಆಮೇಲೆ ಕಬ್ಬು ಆಮೇಲೆ ಕಬ್ಬು ಬಿಟ್ರೆ ಒಂದು ಅರ್ಧ ಎಕರೆ ಹೇಳುತ್ತೆ ತರಕಾರಿ, ಟೊಮೊಟೊ, ಒಂದು ಸ್ವಲ್ಪ ಮೆಣಸು, ಮೆಣಸಿನ್ಕಾಯಿ ಹಾಕ್ತೀವಿ ಅಷ್ಟೇ. ತೋಟ ಏನು ನಾವು ಈಗ ಇವರು ಮಾರ್ಗದರ್ಶನ ತಗೊಂಡು ಮಾಡ್ಬೇಕಷ್ಟೆ. ಮಾಡಬೇಕು ಅಂದರೆ ಸುತ್ತ ತೆಂಗು ಮತ್ತೆ ಹಾಕಿದೀವಿ ಸರ್. ತೆಂಗಿದೆ, ತೆಂಗು ಹಾಕಿದ್ದೀರಾ? ತೆಂಗಿದೆ, ತೆಂಗಿದೆ. ಈಗ ಮಾಡ್ಬೇಕಷ್ಟೆ, ಮಾಡಬೇಕು ಅಂತ ಈಗ ಇವರು ಮಾರ್ಗದರ್ಶನ. ಅಲ್ಲ, ಅವರು ಬಯೋಡೈಜೆಸ್ಟರ್ ಮಾಡಿದ್ದಾರೆ, ಎರೆಹುಳನ ತೊಟ್ಟಿ ಮಾಡಿದ್ದಾರೆ, ಜೀವಾಮೃತ ಇದೆ ಅಲ್ಲೇ ಮಾಡಿದ್ದಾರೆ, ಅಲ್ಲೂ ಒಂದು ತೊಟ್ಟಿ ಮಾಡಿದ್ದಾರೆ ಇವರೇ. ಹೌದಾ? ಅಲ್ಲ, ನೀವು ಅದೇ ಥರನೇ ಮಾಡಬೇಕು ಅಂತ. ಜಾನುವಾರುಗಳು ಏನಿದಾವೆ ಮನೆಯಲ್ಲಿ? 2 ಇದೆ ಇಲಾತಿಯಾಸ. ಇಲಾತಿಯಾಸ 2. ಕುರಿ, ಕೋಳಿ, ಮೇಕೆ? ಕುರಿ ಇಲ್ಲ, ನಮ್ಮಲ್ಲಿ ಒಂದು ಜೊತೆ ಹಳ್ಳಿ ಕಾರ್ ಎತ್ತಿದೆ, ಕರ ಇದೆ. ಅದು ಅಲ್ಲಿ ನಾನು ಹೆಂಡತಿ ಊರಲ್ಲಿ ಬುಟ್ಟೆ ತೆಗೆದು ಅಲ್ಲೇ ಇದೆ HD ಕೋಟೆಯಲ್ಲಿ. ಅವು ಇಲ್ಲಿಗೆ ಹೊಡ್ಕೊಂಬರ್ಬೇಕು, ಯಾಕಂದ್ರೆ ನಾಡಸೊಂದು ಬೇಕು, ಗಂಜಲ ಬೇಕು, ತೊಪ್ಪ ಬೇಕು. ಮತ್ತೆ ಕೋಳಿ ಎಲ್ಲ, ಮೇಕೆ, ಕುರಿ ಆ ಥರ ಏನೂ ಸಾಕಿಲ್ಲ ಸರ್. ಸಾಕಿಲ್ಲ. ನೀವು ಜಮೀನಲ್ಲೇ ಇದ್ದೀರಾ ಅಥವಾ ಊರಲ್ಲಿ? ಇಲ್ಲ, ಊರಲ್ಲೇ ಇದ್ದೀನಿ. ಊರಲ್ಲಿ ಹೋಗಿ ಬಂದು ಮಾಡ್ತೀರಿ? ಹತ್ರ ಸರ್, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅರ್ಧ ಕಿಲೋಮೀಟ್ರ್ ಆಗಲ್ಲ. ಎಲ್ಲ ಸ್ವತಃ ಕೆಲಸ ನೀವೇ ಮಾಡ್ತೀರಾ ಅಥವಾ ನಾವೇ ಸರ್? ಕೂಲಿ ಆಳುಗಳನ್ನು? ಕೂಲಿ ಆಳು ಬೇಕಿದ್ರೆ ಕರ್ಕೋತೀವಿ ಅಷ್ಟೇ. ಕೂಲಿ ಆಳ್ಗಂತೂ ಆಸಕ್ತಿ ಪಡೋದೇ ಇಲ್ಲ. ಒಂದು ಬೆಳಿಗ್ಗೆ 6 ಗಂಟೆಗೆ ಬರೋ 10-11 ಗಂಟೆ ಗಂಟೆ ಮಾಡಿದ್ರೆ ಸಾಕು, 2 ಲೇಬರ್ ಕೆಲಸ ಮಾಡ್ಕೋಬೋದು ಅಲ್ವಾ? ಅವ್ರು ಕರೆದಿ ಅವ್ರು ಬರೋಗಿಲ್ಲ, ನಮ್ಮ ಟೈಮ್ಗೆ ಅವ್ರು ಸಿಗಲ್ಲ. ಈಗ 3 ಎಕರೆನಲ್ಲಿ ಕಬ್ಬು ಎಷ್ಟು ಎಕರೆ ಬೆಳೆಯೋದು ನೀವು? 2 ಎಕರೆ ಅಷ್ಟೇ. 2 ಎಕರೆ. ಇನ್ನು ಅರ್ಧ ಎಕರೆ ತರಕಾರಿ? 1 ಎಕರೆ ತರಕಾರಿ ಅಲ್ವಾ? ನೀವು ಮರ ಗಿಡಗಳನ್ನೇನು ಬೆಳೆಸ್ಕೊಂಡಿಲ್ವೇ? ಬೆಳೆಸಿದ್ವಿ ನಮ್ಮಲ್ಲೂ. ಅದೇ ಈಗ 100 ಟೀಕು ಅದೈತೆ. 100 ಬೆಟ್ಟದ ಒಂದು 50 ಐತೆ, ಬೆಟ್ಟದ ಬೇವು ಮರ. ಸಿಲ್ವರ್ ಒಂದು 10-15 ಐತೆ, ಬೇವು ಐತೆ. ಅಲ್ಲೂ ದಾಳಿಂಬಿ, ಜುಮ್ನೇರಳೆ ಇವರೇ ತಂದು ಕೊಟ್ಟು ಹಾಕಿದ್ದು. ಓಕೆ, ಅಂದರೆ ಒಂಥರ ತಂದೆನೇ ನಿಮಗೆ ಮಾರ್ಗದರ್ಶಕ. ಹೌದು ಅಲ್ವೇ? ನಿಮ್ಮ ಮನೆಯವ್ರ ಹೆಸರೇನು? ಸುಬ್ಬಣ್ಣ ಗೌರಮ್ಮ ಅಂತ ಸಹ. ಅವ್ರು ನನಗಿಂತ ಶ್ರಮಜೀವಿ. ಹೌದಾ? ಅವ್ರಿಗೆ ಒಂದು ಸ್ವಲ್ಪ ಕೇಳಾಗಿರೋ ಅವ್ರು ಕರ್ಕೊಬರೋನು. ಹೌದಾ? ಭಾರಿ ಶ್ರಮಜೀವಿ ಸಹ ಅವ್ರಿಗೆ. ಅವ್ರೇನೇನು ಕಷ್ಟಪಟ್ಟಿದ್ದಾರೆ ಹೇಳಿ? ಅವರು ಹೊಲ್ದ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಹಸುಗಳು ಮೇಯಿಸ್ತಾರೆ, 2 ರಾಸು ಹಸುಗಳು ಮೇಯಿಸ್ತಾರೆ, ಹಸುಗಳು ಕರೀತಾರೆ, ಕಸ ಸೋರಿತಾರೆ, ನನಗೆ ಬಂದು ತಿಂಡಿ ಮಾಡಿಕೊಡ್ತಾರೆ. ಪುನಃ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು 3 ಗಂಟೆಗೆ ಹೊಂಟೋಯ್ತಾರೆ. ಇನ್ನು ಬೆಳಿಗ್ಗೆ ಗಂಟೆ ಬರಲ್ಲ. ಅವರು ತುಂಬ ಒಳ್ಳೆಯವರು, ಶಾನೆ ಒಳ್ಳೆಯವರು ಪಾಪ. ನೀವು ಒಳ್ಳೆಯವರಲ್ಲ ಸುಬ್ಬಣ್ಣ ಅವರೇ? ನಮಗಿಂತೂ ಒಳ್ಳೆಯವರು ಅವರು. ಇಷ್ಟಾಗಿ ಸಹ ಇವನ್ ಜಮೀನಲ್ಲಿ ಒಂದು 150-200 ಸಸಿ ಬೆಳೆಸೀನಿ ನಾನು. ಕಾಡು ಮರ ನಿಮ್ಮದೇ ಜಮೀನಲ್ವೇ? ಸರ್, ನಂಗೆ ಹೇಳ್ಬೇಕು ಅಂದ್ರೆ ನೀನು ಹಿಂಗೆ ಮಾಡುವ, ಹಿಂಗೆ ಬದುಕು ಅಂತ ಯಾರೂ ಹೇಳ್ಕೊಟ್ಟಿಲ್ಲ ಸರ್. ಯಾರೂ ಹೇಳಿಲ್ಲ. ಇತ್ತೀಚೆಗೆ ಆಕಾಶವಾಣಿ ನಿಮ್ಮ ಬಾಣಲಿ ಖುಷಿ ಬಂದ ಮೇಲೆ ನಾನು ನಿಮ್ಮ ಇದರಲ್ಲಿ, ನಿಮ್ಮ ಆಶ್ರಯಲ್ಲಿ ನಾನು ಬೇಕಾದಷ್ಟು ಕಲ್ತ್ಕೊಂಡಿದ್ದೀನಿ ಸರ್. ಏನು ಕಲ್ತ್ಕೊಂಡಿದ್ದೀರಿ ಸುಬ್ಬಣ್ಣವ್ರೆ? ವ್ಯವಸಾಯನ ಸರ್. ಯಾವ ಥರ ಗೊಬ್ಬರ ಹಾಕ್ಬೇಕು, ಯಾವ ಥರ ಬಿಡ್ಬೇಕು, ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತಾ. ಹಣ್ಣಿನ ಗಿಡಗಳು ಪೂರ್ತಿ ಬೆಳಬೇಕು ಅಂತ ಆಸೆ ಸರ್. ಈಗಲೂ ಬೆಳೆದಿದ್ದೀನಿ, ಇನ್ನೂ ಬೆಳಬೇಕು ಅಂತ. ಜಮೀನು ಚೆನ್ನಾಗಿದೆ ಸರ್. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಿ ಅದ್ಭುತ ಸರ್. ಇಲ್ಲ ಸರ್, ಆಕಾಶವಾಣಿಗೆ ನಾನು ಹೇಳ್ತಾ ಇರೋದು, ಆಕಾಶವಾಣಿ ನಿತ್ಯ, ಆಕಾಶವಾಣಿ ಸತ್ಯ, ಆಕಾಶವಾಣಿ ಇದ್ಯಾ ಅಂತ ನಾನು ತಿಳ್ಕೊಂಡಿರೋದು ಸರ್. ನನ್ನ ಮಗ್ಳಲ್ಲೇ ಇರ್ತಾ ರೇಡಿಯೋ.
ಯಾವಾಗಲೂ ಕೇಳ್ತೀರಿ? ಈಗ 11 ಗಂಟೆ ನನ್ನ ಜೊತೆಗಿರೋದು ಆಕಾಶವಾಣಿನೇ ಸರ್. ರಾತ್ರಿ 11 ಗಂಟೆ ಪುನಃ ಬೆಳಿಗ್ಗೆ 5:53 ಹಾಕ್ತೀನಿ ಕರೆಕ್ಟಾಗಿ. ಸರಿ ಸರಿ. ಹಾಂ, ಸುಬ್ಬಣ್ಣವರೇ, ಈಗ ಕಬ್ಬು ಹೇಗೆ ಬೆಳಿತೀರಿ ಹೇಳಿ ಒಂಚೂರು ವಿಧಾನ. ನಾನು ಕಬ್ಬು ನಿಲ್ಲಿಸ್ಬಿಡು ಸಹ 10 ವರ್ಷ ಆಗಿದೆ. ಆಯಿತು. ಆಗ ಚೆನ್ನಾಗಿ ಬೆಳತಿದೆ. ಏನು ಬೆಳತಿದೆ ಅಂದರೆ ದಣ್ಣ ಕೊಟ್ಕ ಗೊಬ್ಬರ. ಅಲ್ಲ, ನಮ್ಮಪ್ಪ 100-110 ಟನ್ ಕೆಡವರು ನಮ್ಮ ಕೈಲಿ ಆಯ್ತಿಲ್ಲ ಅಂತಾರಲ್ಲ, ಹಾಗೆ 110 ಟನ್ ಬೆಳೆಯೋಕ್ಕೆ ಅಂದರೆ ಏನು ಮಾಡ್ಬೇಕು ಕಬ್ಬನ್ನ? ದನ ನಾನು ಆರಂಭನ ಚೆನ್ನಾಗಿ ಮಾಡ್ತಿದ್ದೆ ಸರ್. ಆರಂಭ ಫಸ್ಟು ಗರ್ಕಣ್ಣದಿರೋಕ್ಕಿಲ್ಲ ಹೊಲದಲ್ಲಿ ಹಂಗೆ ಮಾಡಿ ಅದನ್ನು ಆಬದ್ದು ಮಾಡಿ ಸಾಲು ಹೊಡೆದು ಆಗ 3 ಅಡಿ ಸಾಲು ಸಹ ಬತ್ತಿದ್ದು. ಆಗ ಕೆಂಪು ಕಬ್ಬು ಅದು ಗೊಬ್ಬರ ಹಾಕ್ಬಿಟ್ಟು ಮಾಡ್ತು ಅಂದರೆ ಆಗ ರಾಸಾಯನಿಕ ಅಲ್ವಾ, ನಮ್ಗೆ ಇಷ್ಟು ತಿಳುವಳಿಕೆ ಇಲ್ವಲ್ಲ, ತಗೊಂಡೋಗಿ ಸುರಿತಿದ್ದು. ಅದು ಇವನು ಕೊಟ್ಟರೆ ಆ ಥರ ಬೆಳೆಯೋದು ಸಹ ಈಗಲೂ ಅಷ್ಟೇ. ಅದು ಆ ಥರ ಬೆಳೆಯೋ ಜಮೀನು ಅದು. ಒಂದು ಕಬ್ಬು ಒಂದು ರಟ್ಟಾಗ ಹತ್ರ ನಿಲ್ತಿರ್ನಿಲ್ಲ ಸಹ, ಗಾಳಿಗ ಮಳೆಗ ಬಿದ್ದೋಯ್ತಿತ್ತು. ಎತ್ತಿ ಕಟ್ತಿದ್ದು ನೋಡಿ. 6 ತಿಂಗಳಿಗೆ 65 ಡ್ರಮ್ ಬಿತ್ತನೆ ಕಬ್ಬು ಆಗದ. 1 ಕಾಲು ಎಕರ್ಕ ಅಲ್ಲಿ ಬಂದು ಬಿತ್ತನೆ ಕಬ್ಬು ತಗೋರೆಲ್ಲ ಬೋಯ್ತಿದ್ರು ಮಕ್ಕಳ ನೋಡಿ. ಮಟ್ಟ ಹೊಡಬೇಕು ಅಂತಿದ್ದಾರೆ, ಹಂಗೆ ಮಾಡಬೇಕು ಅಂತಿದ್ದಾರೆ, ಹಿಂಗೆ ಮಾಡಬೇಕು ಅಂತಿದ್ದಾರೆ ಅಂದ್ಕೊಂಡು ಮಕ್ಕಳಿಗೆ ಬಿಟ್ಬಿಟ್ರಿ ಸರ್. ನಂಗೆ ಈ ಆಸಕ್ತಿ ಬಂದು ತೋಟಗಾರಿಕೆಲಿ ಮತ್ತು ತರಕಾರಿಲಿ ಸರ್. ಹೌದಾ? ಮುಂಚೆ ಹಿಪ್ನೇರಳೆ ಬೆಳೀತಿದ್ರಲ್ಲ, ಆಗ ಮತ್ತೆ ಬೆಳಿಬೋದಿತ್ತು ಸರ್. ಈಗ ಬೆಳಿಬೋದಾಯ್ತು. ನನ್ಗೆ ಸಪೋರ್ಟ್ ಏನಿಲ್ಲ. ನಮ್ಮ ಹೆಂಗಸರು ಬಿಟ್ರೆ ನಂಗೆ ಇವ್ರ ಸಪೋರ್ಟ್ ಏನೂ ಇಲ್ಲ ಸರ್. ಈಗ 2 ಎಕರೆಲಿ ಇವನ್ನಿಲ್ಲ. ಈಗ ಬಂದಿವ ಅದು ಇದು ಮಾಡಿಕೊಡೋದು, ಹೊಲ್ಕೆ ಬತ್ತನಿಲ್ಲ. ಕಿರೆಯವನ್ನೆಲ್ಲ ನೋಡಿ ಅವ ರೋಡ್ಲೆ ನಿಂತ್ಕೊಂಡು ಮಾತಾಡ್ತಾನ. ಅವ್ರನ್ನ ನಾನು ಸಾಹುಕಾರರು, ಅವ್ರ ಮನೇಲಿ ನಾನು 12,000 ಸಂಬಳ ಇವನಿ ಅಂತ ಹೇಳ್ತೀನಿ ಅವನ್ಗೆ. ಅಂದರೆ ಈಗಲೂ ನಿಮಗೆ ರೇಷ್ಮೆ ಮಾಡೋ ಆಸಕ್ತಿ ಇದೆ? ಆಸಕ್ತಿ ಆಗಲಿ ಇನ್ನಾಗ ಮಾಡ್ತಿದ್ವಿ ಸರ್. ಅವ್ರು ₹8 ಮಾರಿದ್ರೆ ನಾನು ₹12 ಮಾರ್ತೀವಿ. ಹೌದಾ? ಚೆನ್ನಾಗಿ ಬೆಳತಿದ್ವಿ ರೇಷ್ಮೆ. ಅದು ಲೋಕಲ್ ಕಡ್ಡಿ. ತರಕಾರಿ ಹೇಗೆ ಬೆಳಿಬೇಕು ಹೇಳಿ? ತರಕಾರಿ ಸಹ ನಾವು ಆರಂಭ ಮಾಡ್ತೀವಿ. ನಾನು ಟೊಮಾಟೊ ಬೆಳೆಯೋದು ಹೇಳ್ಬಿಡ್ತೀನಿ. ಆರಂಭ ಮಾಡ್ತೀವಿ. ಆರಂಭ ಮಾಡಿದ್ಮೇಲೆ ಮ್ಯಾಟ್ ಎಳಿತೀವಿ. ಮ್ಯಾಟ್ ಎಳೆದ್ಮೇಲೆ ಮ್ಯಾಟ್ ಅಂದರೆ ಅದು ಪ್ಲಾಸ್ಟಿಕ್ ಆಯಿತು ಹೇಳಿ. ಅದಾದ್ಮೇಲೆ ಗಿಡ ಹಾಕ್ತೀವಿ. ಗಿಡ ಅಂದರೆ ಯಾವುದು? ನರ್ಸರಿಯಿಂದ ತಗೊಬರೋದು. ತಳಿ ಹೆಸರೇನಾರು ಗೊತ್ತೇ? ಜಾಮೂನ್, ಶ್ರೇಯಸ್ ಅಂತ. ಜಾಮೂನ? ಇಲ್ಲ, ನಮ್ಮ ಹುಳಿ ಟೊಮಾಟೊ ಶ್ರೇಯಸ್ ಸ್ನೇಹಿತ ಅಂತ. ಅದು ಈಗ ಹಾಕಿರೋದು ಅದೇ. ಅದು ಹಾಕಿದ್ಮೇಲೆ ಬೇರೆಯವ್ರು ಹೇಳ್ದ ಈಗ ಸ್ವಲ್ಪ ಮಾಡಿರೋದು. ನಾನು ಕೊಳ ರೋಗ ಬರಲ್ಲ, ನೈಟಿನಲ್ಲಿ ಬಿಟ್ಬಿಡಿ, ನೀವು ಗೊಬ್ಬರ ಹಾಕ್ತೀರ ಪರವಾಗಿಲ್ಲ ಅಂತ ಒಂದು 5-6 ದಿನಕ್ಕೆ ಆದಮೇಲೆ ನೈಟಿನಲ್ಲಿ ಬಿಡ್ತೀನಿ. ಅದು ಗೊಬ್ಬರ ಅಲ್ವೇ? ಅದು ಬಿಡ್ತೀನಿ. ಅದು ಕೊಳ ರೋಗ ಬರುತ್ತಾ ಅಂತ ಅಷ್ಟೇ. ಆಮೇಲೆ ಇದೆಯಾ ಯಾವ ಜೀವಸಾರ ಮತ್ತು ಜೀವಾಮೃತ, ಇದನ್ನು ಒಂದೊಂದು 100 ಮಿಲಿ ಒಂದೊಂದು ಗಿಡಕ್ಕೆ. ಕಡ್ಡಿ ಎಲ್ಲ ಕಟ್ಟೋದು? ಕಡ್ಡಿ ಎಲ್ಲ ಕಟ್ತೀವಿ. ಕಡ್ಡಿ ಒಂದು 6 ಗಿಡಕ್ಕೆ ಒಂದು ಕಡ್ಡಿ. ನಮ್ಮ ತಗ ಕಡ್ಡಿ ಇದೆ. ಅದೆಲ್ಲ ನಾನೇ ಮಾಡೋದು. ಆಳುಗಳು ಏನು ಕರ್ಕೊಳ್ಳಲ್ಲ. ಸ್ಪೇರ್ ಹೇಳಂದಲ್ಲ, ಅದು ನಾನು ಈ ಅದು ಸ್ಪೇರ್ ಮಾಡ್ತೀನಿ ಗಿಡಕ್ಕೆ. ಜೀವಸಾರನ ಸ್ಪೇರ್ ಮಾಡ್ತೀನಿ. ಅದನ್ನು ನಾನೇ ಮಾಡೋದು. ಏನು ಬೆನ್ನಿ ಕಟ್ಕೊ ಹೊಡಿತಾರಲ್ಲ ಆ ಸ್ಪೇರು ಸರ್. ಸರಿ. ನಮ್ಮ ಹೆಂಗಸರು ಒಂದು ಆಳು ಕರ್ಕೊಂಡು ದಾರಾಗಿರ ಎಲ್ಲ ಅವರೇ ಕಟ್ಕೋತಾರೆ. ಎಣ್ಣೆ ಆಳು ಕಟ್ಕೋತಾರೆ. ಬಂದಮೇಲೆ ಕುಯ್ಯೋದು. ಟೊಮೆಟೊ ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬಂದ ಸಹ ಈಗ. ಚೆನ್ನಾಗಿ ಬಂದ. ರೇಟು? ರೈಟ್ ಏನೋ ₹16 ಏನೋ ಇರಬೇಕು, ಈಗ ಡೌನ್ ಆಗಿರ್ಬೇಕು. ಹೌದಾ? ಅಂದರೆ ನೀವು ಯಾವಾಗಲೂ ಟೊಮೆಟೊ ಬೆಳಿತೀರಲ್ಲ, ನಷ್ಟ ಯಾವತ್ತೂ ಆಗಿಲ್ವಾ? ಆಗದ ಸರ್. ಆಗದೆ. ತೋಟನೇ ಹೊಡೆಸ್ಬಿಟ್ಟಿವಿ. ಒಲೆಲ್ಲ ಸುಮ್ಮನೆ ಬರೀ ಕೆಂಪಿಗೆ ಇರ್ತಿತ್ತು. ಲೋಟ್ರಿ ಹೊಡೆಸ್ಬಿಟ್ಟಿನಿ. ಆದರೂ ಟೊಮೆಟೊ ಬೆಳಿತೀರಿ? ಆದರೂ ಬಿಟ್ಟಿಲ್ಲ ಸರ್. ಯಾಕೆ? ಒಂದ್ಸರಿ ಸಿಗುತ್ತಾ ಅಂತ ಸರ್ ಅಷ್ಟೇ. ಹೌದಾ? ಶ್ರಮಕ್ಕೆ ಫಲ ಅಂದಲ್ಲ ಸರ್. ನಾವು ಯಾವಾಗಲೂ ಬೆಳೆಯೋದನ್ನೇ ಕಲ್ತ್ಕೊಂಡ್ರೆ, ದುಡ್ಡು ಮಾಡೋದನ್ನೇ ಕಲ್ತ್ಕೊಂಡ್ರೆ ಅದು ಆಗಲ್ಲ, ಏಟ್ ಬೀಳುತ್ತೆ. ಜೊತೆಗೆ ನಾವು ಅದನ್ನ ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ 1 ತಿಂಗಳಾದರೂ ರೆಸ್ಟ್ ಕೊಡ್ತೀನಿ ಭೂಮಿಗೆ. 1 ತಿಂಗಳು ಕೊಡ್ಬೇಕಾ ರೆಸ್ಟು? ರೆಸ್ಟ್ ಕೊಡಬೇಕು ಅಂತ ಸರ್ ನನ್ನ ಇದು ಅನಿಸಿಕೆ. ಆಯಿತು. ರೆಸ್ಟ್ ಅಂದರೆ ಏನು ಮಾಡ್ತೀರಿ? ಏನು ಮಾಡಲ್ಲ, ಆರಾಮ ಮಾಡೋದು ಅಷ್ಟೇ. ಆರಾಮ ಮಾಡೋದು, ಉಳೋದು ಬಿಡೋದು. ಸತ್ತಗೀತೆ ಎಲ್ಲ ಹೋಯ್ತ. ಆಮೇಲೆ ನಮ್ಮ ಜಮೀನ್ಲೆಲ್ಲವೇ ಎರೆಹುಳ ಇದೆ.
ಅಲ್ಲ ನೀವೇ ಎರೆಹುಳ ಸಾಕ್ತೀನಿ ಅಂದ್ರೆ ಅಲ್ಲಿ ತೊಟ್ಟಿನೂ ಇದೆ. ಏನು ಮಾಡ್ಬಿಟ್ಟೆ ನಾನು ಅಂತಂದ್ರೆ ಹುಷಾರಿಲ್ಲದೆ ಮಾಡ್ಬಿಟ್ಟೆ 1-2 ತಿಂಗ. ಅದಕ್ಕೆ ಆಹಾರ ಕೊಡಲಿಲ್ಲ, ಯಾರು ಇರಲಿಲ್ಲ, ಯಾರು ಅದೆಲ್ಲ ಹರ್ಕ ಹೊಂಟಾಯ್ತು. ಕಾವಲಿಗಣಿ ಥರ ಅದ್ರ ಪಕ್ಕದಲ್ಲಿ ಕಾವಲಿಗಣಿ. ಅಲ್ಲಿ ನೀರು ಹಾಯಿಸಿ ಯಾವ್ದು ಅಂಶ ಐತಲ್ಲ ಅಲ್ಲಿ ಸೇರ್ಕೊಬಿಡ್ತು. ಈಗ ನೀರು ಹಾಯಿಸಿದ್ರೆ ಮೇಕ್ ಬತ್ತ ಅದು. ಜಮೀನು ತುಂಬ ಎರೆಹುಳ ಆಗವೆ. ಈಗಲೂ ಸಾಕ್ತಿದ್ರೆ ಎರೆಹುಳನ? ಈಗಲೂ ಸಾಕ್ತೀರಿ. ಈಗಲೂ ಸಾಕ್ತೀರಿ. ಅದೇನೋ ಬಯೋಡೈಜೆಸ್ಟರ್ ಅಂದ್ರಲ್ಲ, ಅದನ್ನ ಹೆಂಗೆ ಮಾಡ್ಕೊಂಡಿದ್ದೀರಿ? ಅದು ಸಹ ಕಾಯಿನ ಮಟ್ಟ ಬರುತ್ತಲ್ಲ, ಕಾಯಿನ ಮೊಟ್ಟೆ ಮತ್ತು ಕೋಲ್ ಮೊಟ್ಟೆ ಅದನ್ನೆಲ್ಲ ಒಂದೊಂದು ಅಡಿಗೆ ತರಿದು ತುಂಬಿಡ್ತೀನಿ. ತುಂಬಿಟ್ಟು ಬೆಂಕಿ ಹಾಕ್ತೀನಿ. ಬೆಂಕಿ ಹಾಕ್ಬಿಟ್ಟು ಮುತ್ತಲು ಹಾಕ್ಬಿಡ್ತೀನಿ. ಮುತ್ತಲು ಹಾಕ್ಬಿಟ್ಮೇಲೆ ಒಂದು 4 ಅಡಿಯೋದು ಒಂದು ಪೈಪ್ ಬರುತ್ತೆ, ಆ ಪೈಪ್ ಸೆಕ್ಸ್ತೀನಿ. ಸುಮ್ಮನೆ ನುರಿತಿರ್ತ ಅದು. ಯಾವಾಗ ಮೇಕ್ ಹೋಯ್ತಿರ್ತ ಹೋಗಿ ಅದು ಕಡಿಮೆ ಆಯಿತು ಅಂದಾಗ, ಶಾನೆ ಕಡಿಮೆ ಆದಾಗ ಹೋಯ್ತು ಅಂದರೆ ಅದು ತೆಗೆದ್ಬಿಟ್ಟು ಮುತ್ತಲು ಮುಚ್ಚಿಬಿಡೋದು. ಆ ಹೋಲ್ಸ್ ಕೊಟ್ಟಿರ್ತಾನೆ, ಒಂದು 10-12 ಹೋಲ್ಸ್ ಕೊಟ್ಟಿರ್ತಾನೆ. ಆ ಹೋಲ್ಸ್ಗೆಲ್ಲ ತಪ್ಪ ಮೆತ್ಬಿಡೋದು. ತಪ್ಪ ಮೆತ್ಬಿಟ್ರೆ ಅದೇ ಆಫ್ ಆಗೋಯ್ತು. ಪುನಃ ಬೆಳಗ್ಗೆ ಗಂಟೆ ಅದೇ ಆಫ್ ಆಗೋಯ್ತು. ಎಲ್ಲ ಈಗಲೂ ಇಷ್ಟು ದೂರ ಇಗ್ಲಾಯ್ತು. ಅದನ್ನು ತೆಂಗಿನ ಮಾರ್ಕ್ ಹಾಕ್ತೀನಿ. ಇಗ್ಲ ಏನು ಅನುಕೂಲ? ಅದು ಯಾವ್ದು ಅಂಶನೇ ಹಿಡ್ದಿಟ್ಕತ್ತ ಅಂತ. ಸರಿ, ಈಗ ಅದಕ್ಕೆ ಹಾಕ್ತೀನಿ. ಅಲ್ಲ ಅಂತೆ ಸರಿ, ನೀವು ಹಾಕಿದಿರಲ್ಲ ಹಿಡಿದು ಇಟ್ಕತ್ತದ ನಿಜವಾಗ್ಲೂ? ಹಿಡ್ದು ಇಟ್ಕತ್ತ ಸರ್ ಅದು. ನೀವು ಗಮನಿಸಿದ್ದೀರಾ? ಗಮನಿಸಿದ್ವಿ ಸರ್. ಯಾಕಂದರೆ ನೀರು ಹಾಯಿಸಿದ ಮೇಲೆ ಜಲ್ದಿ ಅದು ಆರೋಗ್ಬೇಕು. ಆ ಗೆಡ್ಡಲ್ಲಿ ಆರಿರಲ್ಲ. ಹೌದೇ? ಸುತ್ತ ಹಾಕಿರ್ತೀವಿ. ಎಷ್ಟು ಹಾಕ್ತೀರಿ ಮರಕ್ಕಿದ್ಲ? ಹಾಕ್ತೀವಿ ಸರ್, ಒಂದು 10 kg. ಒಂದೊಂದು ಮರಕ್ಕೆ 10 kg ಹಾಕ್ತೀವಿ. ಇದ್ಲು ನೀವೇ ತಯಾರು ಮಾಡೋದು? ನಾನೇ ಮಾಡ್ತೀನಿ ಸರ್. ಇದ್ಲನ್ನ ಹಾಕೋನು ನಾನೇ. ಆಮೇಲೆ ಇನ್ನೇನು ಮಾಡಿರಿ? ಈಗ ಫಸಲು ಮಾಡಿ ಈಗ ರಾಗಿ ಹಾಕ್ಬೇಕು. ರಾಗಿ ಒಟ್ಲಿಗೂ ಅದೇ ಹಾಕ್ದೆ. ಇಗ್ಲ ಎಲ್ಲ ಚೂರು ಮಾಡಿಬಿಟ್ಟು ಸಣ್ಣ ಚೂರು ಮಾಡಿಬಿಟ್ಟು ಅದು ಹಾಕ್ದೆ. ರಾಗಿ ಒಟ್ಟುದೀನಿ. ಈಗ ರಾಗಿಗೂ ಅದೇ ಹಾಕ್ತೀನಿ. ಹೌದಾ? ಇದು ಹಾಕ್ತೀನಿ ನೋಡಿ, ಅಡ್ಕೆ ಹಾಕ್ದೆ. ಅಡ್ಕೆಗೆ ಕೊಟ್ಟಿಗೆ ಗೊಬ್ಬರ, ಈಗ್ಲು ಪುಡಿ, 1/4 kg ಬೇವಿನ ಹಿಂಡಿ, ಒಂದು ಗಿಡಕ್ಕೆ 1/4 kg ಬೇವಿನ ಹಿಂಡಿ, ಈಗ್ಲು, ಕೊಟ್ಟಿಗೆ ಗೊಬ್ಬರ, ಅದು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟಿದ್ದು. ಆಮೇಲೆ ಯಾವುದೋ ಬಯೋಡೆಣ್ಣೆ ಯಾವುದೋ ಬರ್ತಲ್ಲ ಅದನ್ನು 1 kg ತಗೊಬಂದು ಅದನ್ನು ಮಿಕ್ಸ್ ಮಾಡಿದ್ವು. ಅದನ್ನ ಮಿಕ್ಸ್ ಮಾಡಿ ಗಿಡಕ್ಕೆಲ್ಲವೇ. ಅಡಿಕೆ ಸಸಿ ತಂದಿದ್ದ? ಗೋಟ್ ತಂದು ಸಸಿ ಹುಯ್ಕೊಂಡಿದ್ದ? ಸಸಿ ತಂದು ಸರ್. ಎಲ್ಲಿಂದ? ಸರ್ಗೂರಿಂದ. ಏನು ತಳಿ ಹೆಸರೇನು ಗೊತ್ತಿಲ್ಲ? ತಳಿ ಹೆಸರು ಮಂಗಳ ಅಂತ. ಮಂಗಳ. ಎಷ್ಟು ಹಾಕಿದ್ರಿ ಅಡಿಕೆ? 400 ಗಿಡ ಸರ್. 400 ಗಿಡ. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಮಹೇಶ್ ಅವರೇ, ಈಗ ನೀವು ಅಡಿಕೆ ಹಾಕ್ಬೇಕಾ ಅಥವಾ? ಮುಂದೆ ಹಾಕ್ಬೇಕು ಸರ್. ಒಂದು ಸ್ವಲ್ಪ ಸುತ್ತ ಇನ್ನೊಸಿ ತೆಂಗು ಹಿಡಿಯುತ್ತೆ. ತೆಂಗು ಹಾಕ್ಬಿಟ್ಟಿದ್ರು ಹೆಂಗ ಹೇಳ್ತಾರೆ ಆ ರೀತಿ ಮಾಡ್ಕೊಂಡು ಅವ್ರು ಹೆಂಗ್ ಮಾಡವ್ರೆ ಹಂಗೆ ನೀವು ಮಾಡಬೇಕು, ಅನುಸರಿಸೋದು. 2 ಎಕರೆಯಲ್ಲಿ ಸುಬ್ಬಣ್ಣ ಅವ್ರ ತೋಟ, 3 ಎಕರೆನಲ್ಲಿ ಮಹೇಶ್ ಅವ್ರ ತೋಟ ಅಲ್ವಾ? ಏನೋ ಇದ್ಲು ಹಾಕ್ತೀನಿ ಅಂತಾರಲ್ಲ, ನೀವು ಗಮನಿಸಿದ್ದೀರಾ? ಹೌದು ಸರ್, ಹೋಗಿ ಗಮನಿಸಿದ್ದೀನಿ. ಈಗ ಅಡಿಕೆ ಗುಂಡಿ ಎಲ್ಲ ನಾನೇ ಹೊಡೆದಿದ್ದು. ಗಮನಿಸಿದ್ದೀನಿ. ನಿಮಗೇನು ಅನ್ಸುತ್ತೆ ಇದ್ಲು ಹಾಕೋದ್ರಿಂದ ಒಳ್ಳೇದು ಅನ್ಸುತ್ತೆ? ಹೌದೌದು, ಯಾವ್ದಮ್ಮ ಸಾರಲ್ಲ. ಅವರು ತರಗು ಎತ್ಬಿಡಲ್ಲ, ತರಗು ಬಿದ್ದಿರೋ ತರಗು ಎಲೆ ಬೀಳುತ್ತಲ್ಲ ಮರದ್ದು, ಅದನ್ನು ಎತ್ಬಿಡಲ್ಲ ಇವರು. ಹೌದಾ? ಅಲ್ಲೇ ಇರಬೇಕು ಅಂತ ಇವರು. ನಾವು ಕ್ಲೀನ್ ಆಗಲಿ ಅಂತ ಎತ್ಬಿಡ್ತಿದ್ದು, ಎತ್ಬಿಡಲ್ಲ ಇವರು. ಯಾವ್ದಮ್ಮ ಸಾರಾಗುತ್ತೆ. ಚೆನ್ನಾಗಿದೆ ಸರ್ ತೋಟ ಮಾತ್ರ. ಈಗ ಟೊಮೆಟೊ ಆಯಿತು, ನೀವು ಮೆಣಸಿನ್ಕಾಯಿ ಬೆಳಿತೀರಾ? ಹೌದು ಸರ್. ಮೆಣಸಿನ್ಕಾಯಿ ಯಾವುದು? ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಹೆಂಗೆ ಬೆಳಿತೀರಿ ಹೇಳ್ರಪ್ಪ ಒಂಚೂರು.
ಅದೇ ಸರ್ ಫಸ್ಟು ಆರಂಭ ಹೊಡ್ಸ್ಕೊತೀವಿ, 1-2 ತಿಂಗಳು ಬಿಟ್ಟು, 1 ತಿಂಗಳು 1.5 ತಿಂಗಳು ಬಿಟ್ಟು ಲ್ಯಾಟ್ರಲ್ ಹಾಕತ್ತೀವಿ, ಡ್ರಿಪ್ದು ಪೈಪು ಒಂದು ಹಾಕ್ಬಿಟ್ಟು ನೀರು ಹಾಯಿಸ್ಕೊಂಡು ನಾಟಿ ಮಾಡ್ಕೊತೀವಿ. ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ಎಲ್ಲ ರಾಸಾಯನಿಕ ಬಿಟ್ಬಿಟ್ಟು ಬನ್ನಿ, ಒಂದು ಖರ್ಚು ಜಾಸ್ತಿ ಬಿಟ್ಬಿಟ್ಟು. ಅದು ಯಾವಾಗ ಸಾಮಾನ್ಯ ಮೆಣಸಿನ್ಕಾಯಿ ಬೆಳೆಯುತ್ತಾವು? ಯಾವಾಗ್ಲಾದ್ರು ಬೆಳಿಬೋದು ಸರ್. ಹಾಂ, ಅಲ್ಲ ನೀವು ಬೆಳೆಯೋದು ಯಾವಾಗ? ನಾವು ಬೆಳೆಯೋದು ಜೂನ್ ಜುಲೈಗೆ ಹಾಕಿದ್ರೆ ಈ ಟೈಮ್ಗೆಲ್ಲ ಕಟಾವಾಗಿ ಮುಗಿದೋಗುತ್ತೆ. ಬೇಸಿಗೆಗೆ ಅಷ್ಟೊಂದು ಅಲ್ಲಿವರೆಗೂ ಇಟ್ಕೊಂಡಿರ್ತಾರೆ ಗಿಡನ. ಪರವಾಗಿಲ್ಲ. ನೀವು ಒಣಮೆಣಸಿನ್ಕಾಯಿ ಮಾಡ್ತೀರಾ ಅಥವಾ ಅದೇ ಕಾಯಿ ಉಳ್ಕೊಬಿಡ್ತಾವಲ್ಲ ಕಾಯಿ, ಇದೆ ಅದು ಹಣ್ಣಾಗುತ್ತೆ. ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಮಾತ್ರ. ಔಷಧಿ ಅಂದರೆ ಜೀವಾಮೃತನೇ. ಹಾಂ ಹಾಂ, ಬೇರೆ ಏನು ಸೋಕ್ಸಿ ಇಲ್ಲ, ಜಮೀನು ಸೋಗ್ಸೋಕ್ಕೆ ಆಗಲ್ಲ ಸರ್. ಡ್ರೈ ಆಗಿಬಿಡುತ್ತೆ. 5 ವರ್ಷ 6 ವರ್ಷಕ್ಕೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಭೂಮಿ. ಹೌದಾ? ಪುನಃ ನಾವೇನು ಬೆಳೆಯೋಕ್ಕಾಗಲ್ಲ ಅಲ್ಲಿ. ನಿಮಗೆ ಮೆಣಸು ಬರ್ತದ? ಯಾವುದೇ ರೋಗ ಕೀಟ ಇಲ್ದಲ್ಲ? ಬರುತ್ತೆ ಸರ್, ಅಲ್ಪ ಸ್ವಲ್ಪ. ಅದೇ ಸ್ವಲ್ಪ ಮಜ್ಜಿಗೆ ಹೊಡೆಯೋಕೆ ಹೇಳಿದ್ರು ಇವರೇ. ಹಾಂ, ಮಜ್ಜಿಗೆ ಹೊಡಿತಿದ್ದು. ಚೊಟ್ಟು ಬಿಸಿಲು ಅವಕ್ಕೆ ತಡ್ಕೊಳಕ್ಕಾಗದೆ ಬೆಳಗ್ಗೆ ಹೊತ್ತು ಸ್ವಲ್ಪ ಮಜ್ಜಿಗೆ ಹೊಡಿತಿದ್ದು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಪರವಾಗಿಲ್ವಾ? ಈಗ ಪರವಾಗಿಲ್ಲ ಸರ್, ಭೂಮಿನೂ ಚೆನ್ನಾಗೈತೆ. ಈ ಕೋಸು, ಬೀಟ್ರೂಟು, ಕ್ಯಾರೆಟು, ಮೂಲಂಗಿ ಈ ಥರದ ಕೋಸು ಹಾಕೋಕ್ಕಾಗಲ್ಲ ಸರ್, ಯಾಕೆಂದ್ರೆ ಕೋಸ್ಗೆ ಮೆಡಿಸಿನ್ ಹೊಡಿಲೇಬೇಕಾಗುತ್ತೆ. ಓಕೆ. ಈ ಬಳ್ಳಿ ತರಕಾರಿಗಳು ಹೀರೆಕಾಯಿ, ಪಡ್ಲಕಾಯಿ ಹಾಕ್ತಿದ್ದೆವು ಸ್ವಲ್ಪ. ಸೀಮೆ ಬದನೆಕಾಯಿ, ಸೀಮೆ ಬದನೆಕಾಯಿ ನಾವು ಹಾಕಿಲ್ಲ ಬಿಡಿ. ತೊಂಡೆಕಾಯಿನೂ ಹಾಕಿಲ್ಲ. ಮಾಮೂಲಿ ವೈಟ್ ಬದನೆ ಹಾಕತ್ತಿದ್ದು. ಬಿಳಿ ಬದನೆ ಬೆಳಿತೀವಿ ಅಷ್ಟೇ. ಅಂದ್ರೆ ತರಕಾರಿ ಒಂಥರ ನಿಮಗೆ ಸುಲಭ ಅನಿಸ್ಬಿಟ್ಟಿದೆ ಬೆಳ್ಕೊಂಡು ಹೋಗಿ? ಹೌದು, ಸುಲಭ ಸರ್. ಅಂದರೆ ನೀವು ಆಳು ಕರ್ಕೊಂಡು ಇಲ್ಲ ಇನ್ನೊಂದು ಎಲ್ಲನೂ ಬೇರೆಯವ್ರ ಕಲೆ ಮಾಡಿಸ್ತೀನಿ ಅಂದ್ರೆ ಅದು ಸುಲಭ ಅಲ್ಲ ಬಿಡಿ. ನೀವೇ ಮಾಡೋದು? ನಾವೇ ಮಾಡಿದ್ರಿಂದ ಮನೆಯವರೇ ಮಾಡ್ಕೊಂಡ್ರೆ ಸುಲಭ ಅಲ್ವಾ? ಬೇರೆ ನಾವು ಲೇಬರ್ ಕರ್ಕೊಂಡು ಮಾಡ್ತೀವಿ ಅಂದ್ರೆ ಕಷ್ಟನೇ ಅದು. ಸುಬ್ಬಣ್ಣವ್ರೆ, ಇನ್ನೂ ಹೊಸ ಜಮೀನು ಏನಾದ್ರು ತಗೋಬೇಕು ಅಂತ ಅನ್ಸುತ್ತಾ? ಸರ್, ನನಗೆ ಜಮೀನು ಆಸನೂ ಇಲ್ಲ. ನಾನು ಸೈಡ್ ತಕ ಮನ ಕಟ್ಟಬೇಕು ಅನ್ನೋ ಆಸನೂ ಇಲ್ಲ. ಮೊಮ್ಮಕ್ಕಳಿಗೆ ಫಲವತ್ತಾದ ಭೂಮಿ ಕೊಡಬೇಕು ಅಂತ ಸಹ ಇದೇ ಆಸೆ ನಂಗೆ, ಇನ್ನೇನಿಲ್ಲ. ಫಲವತ್ತಾದ ಭೂಮಿ ಅಂದ್ರೇನು? ನಾವು ರಾಸಾಯನಿಕ ಹಾಕಿ ಬೆಂಡ ಹೋಗಿದ್ವಲ್ಲ ಮೊದಲು. ಈಗ 2-2.5 ವರ್ಷದಿಂದ ಒಂದು ಅದಕ್ಕೆ ತಂದೀವಿ. ಈಗ ಇನ್ನೂ ಜಮೀನ್ಗನಿ ತಿರುಗಾಡಿದ್ರೆ ಸುಪ್ಪತ್ಕ ಕಂಡಾಗಿರ್ಬೇಕು. ಕಾಲು ಮಡಗಿದ್ರೆ ಸುಪ್ಪತ್ತು, ನೀವು ಚಪ್ಪಲಿ ಹಾಕೊಂಡು ತಿರ್ಗಾಡಿದ್ರೆ ಸುಪ್ಪತ್ಕ ಕಣಕ್ ಇರಬೇಕು. ಆ ಥರ ಭೂಮಿ ಮಾಡಬೇಕು. ಈಗ ಹೆಂಗಿದೆ ನಿಮ್ಮ ಭೂಮಿ? ಈಗಲೂ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇನ್ನೂ ಮಾಡಬೇಕು ಅಂತ ನಾನು ಶ್ರಮಜೀವಿ. ನನ್ನ 10 ವರ್ಷ ಎಲ್ಲ ಫ್ರೀಯಾಗಿ ಗೆದ್ಬಿಟ್ಟಿನಿ ಜನಗಳಿಗೆ. ಒಂದು 10 ವರ್ಷ ಎಲ್ಲ ಫ್ರೀಯಾಗಿ ಗೆದ್ಬಿಟ್ಟಿನಿ, ಕೂತ್ಕೊಂಡು ತಿನ್ನಲ್ಲ. ಆದ್ರೆ ನಂಗೆ ನೀರಾವರಿ ಮಾಡಬೇಕು ಅಂತ ನನಗೆ 12 ವರ್ಷದಲ್ಲಿ ಸ್ಟಾರ್ಟ್ ಆಯ್ತು ಸರ್. 12 ವರ್ಷದಲ್ಲಿ ಸ್ಟಾರ್ಟ್ ಆಗಿ 2000 ಇಸ್ವಿಲೇ ಬೋರ್ ಹಾಕಿಸ್ತದು. ಆಗ ನಾನು ಅಂದ್ಕೊಂಡಿದ್ದು ನನಗೆ ಫಲಿಸ್ತು ಸರ್. ಅದಕ್ಕೆ ಶ್ರಮಕ್ಕೆ ಫಲ ಅಂತ. ಅದೇ ಅಂತಾರಲ್ವ, ಕೈ ಕೆಸರಾದರೆ ಬಾಯಿ ಮೊಸರು. ಅದೆಲ್ಲ ತಿಳ್ಕೊಂಡಿದ್ದೀವಿ ಸರ್ ನಾನು ಆಗೆಲ್ಲ ಅಲ್ವಾ? ಅದ್ರ ಜೊತೆಗೆ ನಿಮ್ಮ ಆಶ್ರಯ ಇದು ಚೆನ್ನಾಗಿ ಸಿಕ್ತು ನಂಗೆ. ಸುಬ್ಬಣ್ಣವ್ರೆ, ಈಗ ನೀವು ಏನು ಖರ್ಚು ಮಾಡ್ತೀರಿ, ಏನು ಸಂಪಾದನೆ ಮಾಡ್ತೀರಿ 2 ಎಕರೆನಲ್ಲಿ? ಲೆಕ್ಕಾಚಾರ ಏನು ಇಟ್ಟಿಲ್ವೋ? ಲೆಕ್ಕಾಚಾರ ಇಟ್ಟಿಲ್ಲ ಸರ್. ಮತ್ತೆ ನಾನು ಸಂಪಾದನೆ ಏನು ಮಾಡ್ತೀನಿ ಅಷ್ಟನ್ನು ಜಮೀನಿಗೆ ಹಾಕ್ತಿರ್ತೀನಿ. ನೀವು ಬಳಸ್ಕೊಳ್ಳಲ್ವೇ? ನಾವು ಹಾಸ್ಪಿಟ್ಲಿಗೆ ಬಳಸ್ಕೊತೀನಿ ಅಷ್ಟೇ. ಮಾತ್ರ ಗೀತ್ರ ಹಾಸ್ಪಿಟ್ಲಿಗೆ ಬಳಸ್ಕೊತೀನಿ. ಅದು ಬಿಟ್ರೆ ಇನ್ನೇನೂ ಇಲ್ಲ. ಜಮೀನಿಗೆ ಹಾಕೋದು ಮೊಮ್ಮಕ್ಕಳಿಗೊಂದಷ್ಟು ಕೊಡ್ತೀನಿ. ಅಲ್ಲ, ತಿಂಡಿ ತಿನ್ನೋದು. ಸಂಪಾದನೆ ಮಾಡಿದ್ದನ್ನು ಜಮೀನಿಗೆ ಹಾಕೋದು ಅಂದ್ರೆ ಏನು, ಅದನ್ನು ಹೇಳಿದಂಗೆ ಸರ್. ಈಗ ಸೊಸಿ ತರಬೇಕು, ಸೊಸಿಗೆ ಬಂಡವಾಳ ಹಾಕ್ತೀನಿ. ಈಗ ಅಡಿಕೆ ತರಬೇಕಾಗಿತ್ತು, 15,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ ಅದಕ್ಕೆ. ಸರಿ. ಅಷ್ಟು ಸ್ವಲ್ಪ ಸಿಕ್ಕಿದ್ದಾರೆ. ಈ ಎಳ್ನೀರು ಒಂದು ಸ್ವಲ್ಪ ರೈಟ್ ಕಡಿಮೆ ಕೊಟ್ಟಿಲ್ಲ, ಅದೊಂದು 20-30 ರೂಪಾಯಿ ಸಿಗುತ್ತೆ. ಚೆನ್ನಾಗಿದೆ ಸರ್ ತೋಟ, ಸೂಪರ್ ಆಗಿದೆ. ಅದನ್ನ ದಿನ ನೀರು ಹಾಯಿಸ್ತಿರ್ತೀನಿ ಏನಪ್ಪ. ಯಾವಾಗಲೂ ನೀರು ಹರಿಬೇಕು ನಂಗೆ. ಅದಕ್ಕೆ ಇಲ್ಗೋಸಿ ಲೇಟ್ ಆಯಿತು. ಪೈಪ್ ಕಿತ್ತೋಗಿತ್ತು, ಆ ಪೈಪ್ ರಿಪೇರಿ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗೋಯ್ತು, ಬಸ್ಸು ಸಿಕ್ಕಲಿಲ್ಲ. ಆಯ್ತಾಯ್ತು. ಅಂದರೆ ಎಷ್ಟು ಶ್ರಮ ನೀವು ಹಾಕ್ತಿದ್ದೀರಿ ಅಂತಂದರೆ ಜಮೀನು ನೋಡಿದಾಗ ನಿಮಗೆ ಭಾಳ ಖುಷಿ ಆಗುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನನ್ನ ಜಮೀನು, ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ಅಲ್ವಾ ಸುಬ್ಬಣ್ಣವ್ರೆ? ಸ್ವರ್ಗ ಸರ್ ನಂಗೆ ಅದು ಅಲ್ವಾ? ಸ್ವರ್ಗ. ಅದಕ್ಕೆ ಒಂದು ಸಣ್ಣ ಮನೆ ಮಾಡ್ಕೊಂಡು ಅಲ್ಲೇ ಇದ್ರಿ. ಸ್ವರ್ಗ. ನಂಗೆ ಊರ ಜ್ಞಾನನೂ ಇಲ್ಲ, ಇನ್ನೊಬ್ರು ತಂಟ ತಗೋದೇನೂ ಇಲ್ಲ. ಊಟ ಮಾಡ್ಕೊತೀನಿ, ಮಣಗ್ತೀನಿ, ನಿಮ್ಮ ಆಕಾಶವಾಣಿ ಕೇಳ್ತೀನಿ. ಇದು ಬಿಟ್ರೆ ಇನ್ನೇನೂ ಇಲ್ಲ ನಂಗೆ. ನೀವು ಕೇಳಲ್ವೇನ್ರಿ ಮಹೇಶ್ ಅವ್ರ? ಆಕಾಶವಾಣಿ ಕೇಳ್ತಿರ್ತೀವಿ. ನೀವು ಕೇಳ್ತೀರಾ? ಸರಿ ಸರಿ. ಮುಂದೆ ನಿಮ್ಮ ಆಸೆಗಳೇನು, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಅದೇ ನಮ್ಮ ಅಪ್ಪ ಹೆಂಗೆ ಮಾಡಿದ್ರು ಆ ಥರ ನಾವು ರಾಸಾಯನಿಕ ಬಿಟ್ಬಿಟ್ಟು ಸಾವಯವನೇ ಮಾಡಬೇಕು
ನಾವು ಬೆಳಿಬೇಕು, ನಮ್ಮ ಭೂಮಿ ಫಲವತ್ತಾಗಿರ್ಬೇಕು ಅಂತ ಅಷ್ಟೇ. ನಿಮಗೆ ಇನ್ನೂ ಏನೇನು ಬೆಳಿಬೇಕು ಅನಿಸುತ್ತೆ ಸುಬ್ಬಣ್ಣವ್ರೆ? ಸರ್ ನನ್ನ ಶಾಣೆ ಕಡ್ಗಣಿಸ್ಬಿಟ್ಟಿದ್ರು ಜನಗಳು, ಶಾಣೆ ಕಡ್ಗಣಿಸ್ಬಿಟ್ಟು ಶಾಣೆ ಅಯ್ಯೋ ಅನಿಸ್ಬಿಟ್ರು ಶಾಣೆಯ. ನಾನು ಯಾವ್ದಕ್ಕೂ ದಕ್ಕದೆ ಇದು ಬಂದೆ ನೋಡಿ. ಈಗ ನಂಗೆ ಜಮೀನಲ್ಲಿ ಬಂದು ಅವರೇ ಮಾತಾಡಿಸ್ತಾರ, ಚೆನ್ನಾಗದ ಪರವಾಗಿಲ್ಲ ಅವ ಸರಿ, ನಮ್ಮ ಬಿಡ್ರಿ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ. ಆಮೇಲೆ ತಿಳುವಳ್ಕೊಂಡು ಹೇಳ್ತೀನಿ ಜನಗಳಿಗೆ, ಈಗ ರಾಗಿ ಹಾಕಿ ಅದು ಮಾಡಿ ಇದು ಮಾಡಿ ಬಯೋಚಾರ್ ಮಾಡಿ ಜೀವಾಮೃತ ಮಾಡಿ, ನಿಮ್ಮ ಹಸುಗಳಿದೆ ಜೀವಾಮೃತ ಮಾಡ್ಕೊಳ್ಳಿ, ಅದ್ರ ಗಂಡ್ಲ ಅದ್ರ ತಪ್ಪ ಎಲ್ಲ. ರಾಗಿ ಎಷ್ಟು ಬೆಳ್ಕೊಳ್ಳೋದು ಸುಬ್ಬಣ್ಣವ್ರೆ? ಸರ್ ನಾನು ಈಗ ಹಾಕಿನಿ ಈಗ ಒಂದು 15 ಗುಂಟ. ಯಾವ ರಾಗಿ ಹಾಕಿರೋದು? ಅದು ಯಾವುದೋ ಇಂಡಿಯಾ ಪೇವಳ ಅಂತಲೇ ಇರ್ಬೋದು ಸರ್. ಅವ್ರು ವಿ ಸಿ ಪಾರಮಲ್ ತಂದ್ರ ಇವರೇ ಕೊಡೋದು, ಕೃಷಿ ಇಲಾಖೆಯವರು. ಈಗ 2 ಮೂಟ ಗೊಬ್ಬರ ಸಸಿ ಹಾಕೊಂಡು ನಾಟಿ ಮಾಡ್ತೀರಿ? ಸೊಸಿನೇ ಹಾಕೋದು ಸರ್. ನಾಟಿ ಎಷ್ಟು ಬರ್ತದ ರಾಗಿ? ಸರ್ ಮೊದಲೆಲ್ಲ ಒಂದು 8 ಮೂಟ ಗಂಟೆ ಬರ್ತಿತ್ತು ಒಂದು ಎಕರ್ಕನೆ. ನಾವು ಹಾಕ್ತಿದ್ದು ಒಂದು 10 ಗುಂಟ ಹಾಕತ್ತೀನು, ಸರಿ ಮಣ್ಗಾಗಷ್ಟು ಬೆಳ್ಕತ್ತೀನು. ಈಗ 15-18 ಗುಂಟ ಹಾಕ್ತೀನಿ ಈಗ ಚೆನ್ನಾಗಿ ಬೆಳಬೇಕು ಅಂತ. ರಾಗಿ ಮಾರ್ತೀರಾ ಅಥವಾ ಮನೆಗೇನ? ಸರ್ ಆದಷ್ಟು ಮಡಿಕತ್ತೀವಿ 2 ವರ್ಷ 3 ವರ್ಷಕ್ಕೆ ಬರೋ ಗಂಟ. ಅಕ್ಕಿ ತಿನ್ನೋದಿಲ್ವೇ? ಅಕ್ಕಿನೂ ತಿಂತೀವಿ ಸರ್. ಮತ್ತು ಬೆಳ್ಕೊಳಲ್ವಲ್ಲ? ಬೆಳೆಯಲ್ಲ. ಅದು ಒಂದು ಸ್ವಲ್ಪ ಐಡಿಯಾ ಇತ್ತು ಭತ್ತ ಬೆಳಿಬೇಕು ಅಂತ, ಬೆಳೆಯಬೇಕು ಅಂತ. ನಿಮ್ಮಂತೆ ಹೊತ್ತು ತಿಳ್ಕೊಂಡು ಬೆಳಿಬೇಕು ಅಂತ ಅದ ಸೈಡ್ಲಿ ಇಟ್ಕೊಂಡಿನಿ. ಹೆಂಗೆ ತಿಳ್ಕೊಂಡು ಬೆಳಿಬೇಕು, ಸ್ಟ್ರಿಪ್ನಲ್ಲಿ ಬೆಳೆಯೋಕ್ಕಾಗುತ್ತಾ ಅನ್ನೋದೊಂದು ಆಸಕ್ತಿ ಅದೇ ಸರ್. ಬೆಳಿಬೋದು ಅಂತ ತೋರ್ಸವ್ರಲ್ಲ, ತೋರ್ಸರ ನೋಡ್ಕೊಂಡು ಬಂದೇನಿಲ್ಲ ಸರ್. ಮತ್ತೆ ಬೆಳೆದು ಬಿಡಿ, ಮತ್ತೆ ಅದು ಒಂದು ಬೆಳಿತೀವಿ. ಭತ್ತ ಬೆಳೆದು ನಿಮ್ಮದೇ ಭತ್ತದ ಅಕ್ಕಿ ಮಾಡಿಸಿ ಊಟ ಮಾಡಿದ್ರೆ ಇನ್ನೂ ಖುಷಿ ಆಯ್ತದೆ. ಯಾರೋ ಒಬ್ಬರು ಇವನ್ನ ಹೆಂಡ್ತಿವರವ್ರು ಬಂದಿದ್ರು, ಯಾವುದೋ ಒಂದು ನಾಯ್ಕ ನಮ್ಮ ತನಕ. ಮಧ್ಯಾಹ್ನ 1 ಗಂಟೆ ಆಗಿತ್ತು ಸರ್. ಅವರು ಜಮೀನು ಒಂದು ರೌಂಡ್ ಬಂದರು. ಅಲ್ಲಿ ಸೀಬೆ ಮತ್ತು ಪರಂಗಿ ಕಿತ್ಲೆ ಎಲ್ಲನೂ ತಿನ್ಕೊಂಡು ಆ ರೂಮ್ ತಗೊ ಬಂದಾಗ ಊಟ ಮಾಡಿ ಅಂದೆ. ಊಟ ಬ್ಯಾಡಿ, ಹೊಟ್ಲ ತುಂಬ್ಕತ್ತು ನಮ್ಗೆ ಆಗಂತ. ಆ ರೀತಿ ಮಾಡಬೇಕು ಅಂತ ಸರ್ ಅಷ್ಟೇ. ನಾವು ಸಾಧನೆ ಮಾಡೋದು ಏನೂ ಇಲ್ಲ ಸರ್. ನಮ್ಗೆ ಅದು ಇದು ಯಾವುದೂ ಆಸನೂ ಇಲ್ಲ. ಭೂಮಿ ತಂದ ಮೇಲೆ ಆಸ, ಭೂಮಿಲಿ ಬೆಳಿಬೇಕು, ಭೂಮಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಸುಬ್ಬಣ್ಣವ್ರೆ, ತಾಯಿ ಸಹ ಭೂಮಿನ ಮಾರ್ತಾರ. ನಮ್ಮ ತಾಯಿ ಮಾರ್ದಾಗ ಒಟ್ಟ ಉರಿತ ಮಾರೋರು ಅವ್ರು ನೋಡೋರ. ಊತಾಕಕ್ಕೆ ಊತಾಕಕ್ಕೆ ಜಾಗ ಸಿಕ್ಕಲ್ಲ ಸರ್. ನಮ್ಮ ಹಳ್ಳೀಲಿ ಏನು ಆಧಾರ, ಇಂಥ ಯುವಕರು ಅದು ಏನು ಆಧಾರ ಗೊತ್ತಿಲ್ಲ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಫೋನ್ ನಂಬರ್ ಏನು ಸುಬ್ಬಣ್ಣವ್ರೆ? 96 86 94 78 54. ಇನ್ನೊಂದು ಸರಿ ಹೇಳಿ. 96 86 94 78 54. ಇನ್ನೂ ಒಂದು ಸರಿ ಹೇಳ್ಬಿಡಿ. 96 86 94 78 54 ಸರ್. ತಮ್ಮದು ಮಹೇಶ್ ಅವರೇ? 73 48 99 29 82. ಇನ್ನೊಮ್ಮೆ? 73 48 99 29 82. ಇನ್ನೂ ಒಂದು ಸರಿ ಹೇಳ್ಬಿಡಿ. 73 48 99 29 82. ಒಳ್ಳೆಯದು ಸುಬ್ಬಣ್ಣವರೇ ಮತ್ತು ಮಹೇಶ್ ಅವರೇ, ಇದುವರೆಗೂ ಸಮಗ್ರ ಕೃಷಿಯ ನಿಮ್ಮ ಅನುಭವಗಳನ್ನು ಬಹಳ ಚೆನ್ನಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ ಸುಬ್ಬಣ್ಣವರೇ. ಧನ್ಯವಾದಗಳು.